ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನೂರಾರು ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸಿಕ್ಕಂತಹ ಈ ರಕ್ತರ್ಪಿತ ಸ್ವಾತಂತ್ರ್ಯ ನಮ್ಮಿಂದಿನ ಉಸಿರು. ಆಗಸ್ಟ್ 15 ಅದು ಬರೀ ದಿನಾಂಕವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಸ್ವಾಭಿಮಾನದ ಸಂಕೇತ. ನಮ್ಮ ದೇಶದ ಸಶಕ್ತ ಭವಿಷ್ಯವಿರುವುದು ಇಂದಿನ ಮಕ್ಕಳ ಜ್ಞಾನ ಮತ್ತು ಬುದ್ಧಿವಂತಿಕೆಯಲ್ಲಿ. ಹಾಗಾಗಿ ಇವತ್ತು ಈ ಮಕ್ಕಳ ಜ್ಞಾನದ ಬೆಳಕನ್ನ ಕೊಂಡಾಡಲು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಅಭಿಮತ ಟಿವಿ ಪ್ರೆಸೆನ್ಸ್ ಕ್ವಿಜ್ ಚಾಂಪಿಯನ್ ಮತ್ತು ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ. ನಮ್ಮ ನಾಡಿನ ಬಾಲ ಮೇಧಾವಿಗಳು ಇಂದು ಅವರ ಜ್ಞಾನದ ಪರೀಕ್ಷೆಯನ್ನ ಎದುರಿಸಲು ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಈ ಸ್ವಾತಂತ್ರ್ಯ ವಿಶೇಷ ಸಂಚಿಕೆಯಲ್ಲಿ ಯಾರಾಗ್ತಾರೆ ಆ ಕ್ವಿಜ್ ಚಾಂಪಿಯನ್ಸ್ ಅಂತ ನೋಡ್ಕೊಂಡು ಬರೋಣ. ಇವತ್ತು 2 ತಂಡಗಳು, 4 ವಿದ್ಯಾರ್ಥಿಗಳು, ಒಂದು ತಂಡ ಆಗುತ್ತೆ ಕ್ವಿಜ್ ಚಾಂಪಿಯನ್. ನಮ್ಮ ತಂಡಗಳನ್ನ ಸ್ವಾಗತಿಸುವಂತಹ ಸಂದರ್ಭ. ಸೊ ತಂಡ ಎ, ಹಲೋ, ಹಾಯ್, ನಿಮ್ ಹೆಸರು? ಫಾತಿಮಾ ಫಿದಾ. ಮತ್ ನಿಮ್ದು? ಆಯಿಷಾ ಅಫಿದಾ. ಯಾವ ಶಾಲೆಯಿಂದ ಬಂದಿದ್ದೀರಾ? ಬಜಾಲ್ ಪಡ್ಪು ಶಾಲೆಯಿಂದ ಬಂದಿದ್ದೀರಾ. ಸೊ ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪ್ರತಿ ವರ್ಷ ಕೂಡ ಆಚರಿಸ್ತಾರೆ. ಅದರ ಬಗ್ಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪಥಸಂಚಲನವನ್ನು ಮಾಡುತ್ತೇವೆ. ನಂತರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಮಾಡುತ್ತೇವೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಕೂಡ ಭಾಷಣಗಳನ್ನು ಮಾಡುತ್ತೇವೆ. ನಂತರ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ. ತುಂಬಾ ಖುಷಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೀವಿ. ಸೊ ಇವತ್ತು ಕ್ವಿಜ್ ಚಾಂಪಿಯನ್ಗೆ ಬಂದಿದ್ದೀರಾ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀರಾ. ಪ್ರಿಪರೇಷನ್ ಎಲ್ಲ ಚೆನ್ನಾಗಿದೆಯಾ? ಆಗಿದೆ. ಸರಿ, ನಿಮ್ಮ ಪೈಪೋಟಿಗೆ ನಿಂತಿರುವಂತಹ ತಂಡ ಬಿ ಅನ್ನ ಮಾತಾಡ್ಸ್ಕೊಂಡ್ ಬರೋಣ. ಸೊ ತಂಡ ಬಿ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಸೊ ನಿಮ್ ಹೆಸರು? ನನ್ನ ಹೆಸರು ವೈಷ್ಣವಿ. ವೈಷ್ಣವಿ ಮತ್ತು ತ್ರಿಷಾ. ಯಾವ ಶಾಲೆಯಿಂದ ಬಂದಿದ್ದೀರಾ? SDM ಮಂಗಳ್ ಜ್ಯೋತಿಯಿಂದ ಬಂದಿದ್ದೀರಾ. ಸೊ ನಿಮ್ ಶಾಲೆಯಲ್ಲಿ ಆಚರಿಸುವಂತಹ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಫಸ್ಟ್ ಎಲ್ಲರನ್ನು ನಿಲ್ಲಿಸಿ, ಅಂದರೆ ಸಾಲಾಗಿ ನಿಲ್ಲಿಸಿ ಎಕ್ಸಸೈಸ್, ಆಮೇಲೆ ಪ್ರೇಯರ್ ಆಗಿರ್ಬೋದು ಎಲ್ಲ ಮಾಡಿಸಿ, ಆಮೇಲೆ ವಂದೇ ಮಾತರಂ, ಧ್ವಜಗೀತೆ ಎಲ್ಲ ಮಾಡಿಸ್ತಾರೆ ಹೇಳಿ, ಆಮೇಲೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿಸ್ತಾರೆ. ಆನಂತರ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಲ್ಲಿ ಗೆದ್ದವರಿಗೆ ಪ್ರೈಸ್ ಆಗಿರ್ಬೋದು ಅದನ್ನೆಲ್ಲ ಕೊಡ್ತಾರೆ. ಮತ್ತು ಭಾಷಣ ಮತ್ತು ಡ್ಯಾನ್ಸ್, ಸಂಗೀತ ಎಲ್ಲ ಸಹ ಇರ್ತದೆ. ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮ ಶಾಲೆಯ ಸಂಭ್ರಮಾಚರಣೆ ಅಂತ ಆಯ್ತು. ಇವತ್ತು ಕ್ವಿಜ್ ಚಾಂಪಿಯನ್ಗೆ ನಮ್ಮಲ್ಲಿಗೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಸೊ ಯು ಆರ್ ಎಕ್ಸೈಟೆಡ್? Yes. ಪ್ರಿಪೇರ್ಡ್ ವೆಲ್? Yes. ನಮ್ಮ ತಂಡ ಎ ಮತ್ತು ತಂಡ ಬಿ 2 ತಂಡಗಳು ಕೂಡ ವೆಲ್ ಪ್ರಿಪೇರ್ಡ್ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ತಡ ಯಾಕೆ, ನಮ್ಮ ಈ ಕಾರ್ಯಕ್ರಮವನ್ನ ಆರಂಭಿಸೋಣ. ಆಟದ ಬಗ್ಗೆ ಹೇಳೋದಾದ್ರೆ, ಆಟದಲ್ಲಿ ಒಟ್ಟು 3 ಸುತ್ತುಗಳಿರುತ್ತೆ. ಆದರೆ ಎಲ್ಲಾ 3 ಸುತ್ತಿನ ಆಟದ ಅಂಕವನ್ನ ಕೊನೆಯಲ್ಲಿ ಕೂಡಿಸಿ ಬಹುಮಾನವನ್ನ ನೀಡುವ ಪದ್ಧತಿ ಇಲ್ಲ. ಪ್ರತಿ ಸುತ್ತಿನಲ್ಲೂ ಗೆದ್ದಂತಹ ತಂಡಕ್ಕೆ ಬಹುಮಾನವನ್ನ ನೀಡಲಾಗುತ್ತೆ. ಮೊದಲನೇ ಸುತ್ತಿನಲ್ಲಿ ಗೆದ್ದಂತಹ ತಂಡಕ್ಕೆ ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಕೊಟ್ರೆ, 2ನೇ ಸುತ್ತಿನಲ್ಲಿ ಗೆದ್ದಂತಹ ತಂಡಕ್ಕೆ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಲಾಗುತ್ತೆ. ಹಾಗೆ 3ನೇ ಸುತ್ತು, ಅತ್ಯಂತ ಕಷ್ಟಕರವಾದಂತಹ ಸುತ್ತಿನಲ್ಲಿ ಗೆದ್ದಂತಹ ತಂಡಕ್ಕೆ ನಗದು ಬಹುಮಾನವನ್ನ ನೀಡಲಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಮೊದಲನೇ ಸುತ್ತನ್ನ ಪ್ರಾರಂಭಿಸೋಣ. ರೆಡಿ ಅಲ್ವಾ? ಮೊದಲನೇ ಸುತ್ತಿನ ನಿಯಮಗಳನ್ನ ನೋಡೋದಾದ್ರೆ, ಮೊದಲನೇ ಸುತ್ತು ಕ್ವಿಕ್ ಆನ್ಸರ್ಸ್. ಸುತ್ತಿನಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆ ತಂಡ ಎಗ್ ಸಿಗುತ್ತೆ, 5 ಪ್ರಶ್ನೆ ತಂಡ ಬಿಗ್ ಸಿಗುತ್ತೆ. ನೀವು ಪ್ರಶ್ನೆಯನ್ನ ನೋಡಿದ ತಕ್ಷಣ, ನಾನು ಹೇಳಿದ ತಕ್ಷಣ ನೀವು ಕ್ವಿಕ್ ಆಗಿ ಆನ್ಸರ್ ಅನ್ನ ಕೊಡ್ಬೇಕು, ಟಕ್ ಅಂತ ಕೊಡ್ಬೇಕು. ಸೊ 2 ತಂಡಗಳು ಕೂಡ 5 ಅಂಕಗಳನ್ನ ಗಳಿಸಿದ್ರೆ ಒಂದು ಟೈ ಬ್ರೇಕರ್ ಇರುತ್ತೆ. ಹಾಗಾದ್ರೆ ಮೊದಲನೇ ಸುತ್ತನ್ನ ಪ್ರಾರಂಭಿಸೋಣ. ಎಸ್, ಮೊದಲನೇ ಪ್ರಶ್ನೆ ತಂಡ ಎಗ್ ಬರುತ್ತೆ. ಕ್ವೆಶ್ಚನ್ ಪ್ಲೀಸ್. ಮೊದಲನೇ ಪ್ರಶ್ನೆ, ಭಾರತ ಯಾವ ವರ್ಷದಲ್ಲಿ ಸ್ವಾತಂತ್ರ್ಯ ಪಡೆಯಿತು? 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆಯಿತು. 1947 ಅನ್ನುವಂಥದ್ದು ನಿಮ್ಮ ಉತ್ತರ. ಸರಿಯಾ ತಪ್ಪಾ ನೋಡ್ಕೊಂಡು ಬರೋಣ. ಆನ್ಸರ್ ಪ್ಲೀಸ್. ಉತ್ತರ ಸರಿಯಾಗಿದೆ. ತಂಡ ಏಕ್ ಸಿಗ್ತಾ ಇದೆ 1 ಅಂಕ ಮತ್ತು ನಿಮ್ಮ ಖಾತೆ ಮೊದಲನೇ ಪ್ರಶ್ನೆಯಲ್ಲೇ ಓಪನ್ ಆಗಿದೆ.
ಸರಿ, ಹಾಗಾದ್ರೆ ನಿಮ್ಮ ಪೈಪೋಟಿಗೆ ನಿಂತಿರುವಂತಹ ತಂಡ ಬಿ ಏನಾಗುತ್ತೆ ಅಂತ ನೋಡೋಣ. ನಿಮ್ಮ ಮೊದಲನೇ ಪ್ರಶ್ನೆ, ಸುತ್ತಿನ 2ನೇ ಪ್ರಶ್ನೆ. ಕ್ವೆಶ್ಚನ್ ಪ್ಲೀಸ್. 2ನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅನ್ನುವಂಥದ್ದು ನಿಮ್ಮ ಉತ್ತರ. ಉತ್ತರ ಸರಿಯೋ ತಪ್ಪೋ ನೋಡೋಣ. ಉತ್ತರ ಸರಿಯಾಗಿದೆ. ಜವಾಹರ್ಲಾಲ್ ನೆಹರು ನಮ್ಮ ಭಾರತದ ಮೊದಲ ಪ್ರಧಾನಿ. ಹಾಗೆ ನಿಮಗೂ ಸಿಗ್ತಾ ಇದೆ 1 ಅಂಕ. ತಂಡ ಎ ಮತ್ತು ತಂಡ ಬಿಗೆ ಈಕ್ವಲ್ ಆಗಿ 1 ಅಂಕ ಸಿಕ್ಕಿದೆ. ನೋಡೋಣ ನಿಮ್ಮ 2ನೇ ಪ್ರಶ್ನೆ ಏನು ಅಂತ ನೋಡೋಣ. ಸುತ್ತಿನ 3ನೇ ಪ್ರಶ್ನೆ, ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ? 24. 24 ಅನ್ನುವಂಥದ್ದು ನಿಮ್ಮ ಉತ್ತರ ಮತ್ತು ಉತ್ತರ ಸರಿಯಾಗಿದೆ. ನಿಮ್ಮ ಬಳಿ ಒಟ್ಟು 2 ಅಂಕಗಳಿವೆ. ತಂಡ ಬಿ, ನಿಮ್ಮ 2ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನ ರಚಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥದ್ದು ನಿಮ್ಮ ಉತ್ತರ. ಸರಿಯೋ ತಪ್ಪೋ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ. ಇಟ್ಸ್ ರವೀಂದ್ರನಾಥ್ ಟ್ಯಾಗೋರ್. ಹಾಗಾದ್ರೆ ಇಬ್ಬರಲ್ಲೂ 2 ಅಂಕ ಇದೆ. ನಿಮ್ಮ 3ನೇ ಪ್ರಶ್ನೆ ಏನು ಅಂತ ನೋಡೋಣ. ಸುತ್ತಿನ 5ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನ ಯಾರು ಹಾರಿಸುತ್ತಾರೆ? ರಾಷ್ಟ್ರಪತಿಗಳು. ಲಾಕ್ ಮಾಡ್ಬೇಕಾ? ಪ್ರಧಾನಮಂತ್ರಿ. ರಾಷ್ಟ್ರಪತಿಯ ಪ್ರಧಾನಮಂತ್ರಿಯ? ಒಂದು ಆನ್ಸರ್ ಕೊಡ್ಬೇಕು. ಇಟ್ಸ್ ಕ್ವಿಕ್ ಆನ್ಸರ್. ರಾಷ್ಟ್ರಪತಿಗಳು. ರಾಷ್ಟ್ರಪತಿ. ಪ್ರಧಾನಮಂತ್ರಿ. ಒಂದು ಆನ್ಸರ್ ಕೊಡ್ಬೇಕು. ಇಟ್ಸ್ ಅ ಕ್ವಿಕ್ ಆನ್ಸರ್ ಕ್ವೆಶ್ಚನ್. ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಲಾಕ್ ಮಾಡ್ತೇನೆ. ಪ್ರಧಾನಮಂತ್ರಿಯನ್ನ ಲಾಕ್ ಮಾಡ್ತೇನೆ. ನೋಡೋಣ ಉತ್ತರ ಸರಿಯೋ ತಪ್ಪೋ. ನಿಮ್ಮ ಉತ್ತರ ಸರಿಯಾಗಿದೆ. ಪ್ರಧಾನಮಂತ್ರಿ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸ್ತಾರೆ. ಹಾಗಾದ್ರೆ ನಿಮ್ಮ ಬಳಿ ಈಗ 3 ಅಂಕಗಳಿವೆ. ನಿಮ್ಮ 3ನೆಯ ಪ್ರಶ್ನೆ ಏನು ಅಂತ ನೋಡೋಣ. ಸುತ್ತಿನ 6ನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸುತ್ತದೆ? ಶಾಂತಿ. ಶಾಂತಿ ಅನ್ನುವಂಥದ್ದು ನಿಮ್ಮ ಉತ್ತರ. ಸರಿಯೋ ತಪ್ಪೋ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ. ಬಿಳಿಯ ಬಣ್ಣ ಶಾಂತಿ ಮತ್ತು ಸತ್ಯದ ಪ್ರತೀಕವಾಗಿದೆ. ನಿಮ್ಮ ಉತ್ತರ ಸರಿ ಮತ್ತು ನಿಮ್ಗೆ ಸಿಗ್ತಾ ಇದೆ 3 ಅಂಕಗಳು. ಹಾಗಾದ್ರೆ ನಿಮ್ಮ 4ನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಸುತ್ತಿನ 7ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳು ಇವೆ? 4 ಸಿಂಹಗಳಿವೆ. 4 ಸಿಂಹಗಳಿವೆ. ಲಾಕ್ ಮಾಡ್ತಾನೆ. ಎಸ್. ಉತ್ತರ ಸರಿಯೋ ತಪ್ಪೋ ನೋಡೋಣ. ಉತ್ತರ ಸರಿಯಾಗಿದೆ. ನಮ್ಮ ರಾಷ್ಟ್ರ ಲಾಂಛನದಲ್ಲಿ 4 ಸಿಂಹಗಳಿವೆ. ನಿಮ್ಮ ಬಳಿ 4 ಅಂಕಗಳಿವೆ. ಹಾಗಾದ್ರೆ ನಿಮ್ಮ 4ನೇ ಪ್ರಶ್ನೆ ಏನು ಅಂತ ನೋಡೋಣ. ಸುತ್ತಿನ 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ನವಿಲು. ಸೊ ನಿಮ್ಮ ಉತ್ತರ ಸರಿಯೋ ತಪ್ಪೋ ಅಂತ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ಬಳಿ ಕೂಡ 4 ಅಂಕಗಳಾಗಿವೆ. ನಿಮ್ಮ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ, ಸುತ್ತಿನ 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಿಹ್ನೆಯ ಕೆಳಗೆ ಬರೆಯಲಾಗಿರುವಂತಹ ಧ್ಯೇಯ ವಾಕ್ಯ ಯಾವುದು? ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಲಾಕ್. ಎಸ್. ಉತ್ತರ ಸರಿಯೋ ತಪ್ಪೋ? ಉತ್ತರ ಸರಿಯಾಗಿದೆ. ನಿಮ್ಮ ಬಳಿ 5 ಅಂಕಗಳಿವೆ. ಅವರ ಬಳಿ 5 ಅಂಕಗಳಿವೆ. ನಿಮ್ಮ ಬಳಿ 4 ಅಂಕಗಳಿವೆ. ನೀವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ರೆ ಟೈ ಬ್ರೇಕರ್ ಸಿಗುತ್ತೆ. ಇಲ್ದಿದ್ರೆ ಈ ಸುತ್ತಿನ ವಿನ್ನರ್ಸ್ ಅವರಾಗ್ತಾರೆ. ಸೊ ನಿಮ್ಮ 5ನೇ ಪ್ರಶ್ನೆ ಏನು ಅಂತ ನೋಡೋಣ. ಸುತ್ತಿನ ಕೊನೆಯ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜವನ್ನ ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ತಿರಂಗ. ತಿರಂಗ ಧ್ವಜ. ಲಾಕ್. ಉತ್ತರ ಸರಿಯೋ ತಪ್ಪು? ಭಾರತದ ಧ್ವಜವನ್ನ ಹಿಂದಿಯಲ್ಲಿ ತಿರಂಗ ಅಂತ ಕರೀತಾರೆ, ಕನ್ನಡದಲ್ಲಿ ತ್ರಿವರ್ಣ ಧ್ವಜವಂತ ಕರೀತಾರೆ. ಹಾಗಾಗಿ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಿಮ್ಗೂ ಕೂಡ 5 ಅಂಕಗಳು ಸಿಕ್ಕಿವೆ. ಹಾಗಾದ್ರೆ ತಂಡ ಎ ಬಳಿ ಕೂಡ 5 ಅಂಕಗಳಿವೆ, ತಂಡ ಬಿ ಬಳಿ ಕೂಡ 5 ಅಂಕಗಳಿವೆ. ಸೊ ಈಗ ಒಂದು ಟೈ ಬ್ರೇಕರ್ ಇರುತ್ತೆ. ಟೈ ಬ್ರೇಕರ್ ನ ರೂಲ್ಸ್ ಏನಂತ ಹೇಳಿದ್ರೆ, ನಾನು ಕ್ವೆಶ್ಚನ್ ಅನ್ನ ಓದಿದ ತಕ್ಷಣ ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರೆ ನೀವು ಬೆಲ್ ಪ್ರೆಸ್ ಮಾಡ್ಬೇಕು. ಯಾರು ಮೊದಲು ಬೆಲ್ ಪ್ರೆಸ್ ಮಾಡ್ತಾರೋ ಅವರಿಗೆ ಚಾನ್ಸ್ ಬರುತ್ತೆ. ನೀವು ಬೆಲ್ ಮಾಡಿದ ತಕ್ಷಣ ಉತ್ತರವನ್ನ ಹೇಳ್ಬೇಕು. ಯಾವುದೇ ಸಮಯಾವಕಾಶ ಇಲ್ಲ. 1 ಸೆಕೆಂಡ್ ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ. ನಿಮ್ಗೆ ಆನ್ಸರ್ ಗೊತ್ತಿದ್ಯಾ, ಬೆಲ್ ಪ್ರೆಸ್ ಮಾಡಿ ಆನ್ಸರ್ ಹೇಳ್ಬೇಕು. ಹಾಗೆ ಅವರು ಹೇಳಿದ ನಂತರ ತಂಡ ಬಿ ಕೂಡ ಚಾನ್ಸ್ ಇರುತ್ತೆ. ಆದ್ರೆ ಅವ್ರು ಹೇಳಿದ ಆನ್ಸರ್ಸೇ ನಿಮ್ಮ ಆನ್ಸರ್ಸೇ ಅಥವಾ ನಿಮ್ದು ಬೇರೆ ಏನೋ ಆನ್ಸರ್ಸ್ ಆಗಿರ್ಬೋದು. ಆದ್ರೆ ಪ್ರಿಫರೆನ್ಸ್ ಯಾವಾಗ್ಲೂ ತಂಡ
ಬೆಲ್ಲನ ಪ್ರೆಸ್ ಮಾಡಿದ ತಂಡಕ್ಕೆ ಇರುತ್ತೆ. ಫಸ್ಟ್ ಚಾನ್ಸ್ ಯಾವಾಗ್ಲೂ ಬೆಲ್ಲನ್ನ ಪ್ರೆಸ್ ಮಾಡಿದಂತಹ ತಂಡಕ್ಕೆ ಇರುತ್ತೆ ಮತ್ತೆ ಅವರ ಆನ್ಸರ್ ಅನ್ನೇ ಫಸ್ಟ್ ಲಾಕ್ ಮಾಡಲಾಗುತ್ತೆ. ಸೊ ಆರ್ ಯು ರೆಡಿ ಫಾರ್ ದ ಟ್ರೈ ಬ್ರೇಕರ್? ಟೈ ಬ್ರೇಕರ್ ಕ್ವೆಶ್ಚನ್ ಪ್ಲೀಸ್. ವಂದೇ ಮಾತರಂ ರಚಿಸಿದವರು ಯಾರು? ಬಂಕಿಮಚಂದ್ರ ಚಟರ್ಜಿ. ಬಂಕಿಮಚಂದ್ರ ಚಟರ್ಜಿ ಅನ್ನುವಂಥದ್ದು ನಿಮ್ಮ ಉತ್ತರ. ನೀವು ಬಂಕಿಮ್ ಚಂದ್ರ ಚಟರ್ಜಿ. ಉತ್ತರ ಬಂಕಿಮಚಂದ್ರ ಚಟರ್ಜಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಮೊದಲನೇ ಸುತ್ತಿನಲ್ಲಿ ಗೆದ್ದಿದೆ ತಂಡ ಬಿ. ಸೊ ಮೊದಲನೇ ಸುತ್ತಿನಲ್ಲಿ ಗೆದ್ದಂತಹ ತಂಡ ಬಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಿಮಗೆ ಸಿಗ್ತಾ ಇದೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ರಕ್ತವನ್ನೇ ಅರ್ಪಿಸಿದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಕಥನ ಒಂದು ಪುಸ್ತಕವಾದ್ರೆ, ಇಂಕ್ವಿಲಾಬ್ ಜಿಂದಾಬಾದ್ ಅನ್ನುವ ಘೋಷಣೆಯೊಂದಿಗೆ ತನ್ನ ಪ್ರಾಣವನ್ನ ಭಾರತಕ್ಕಾಗಿ ಮುಡಿಪಾಗಿಟ್ಟಂತಹ ಭಗತ್ ಸಿಂಗ್ ನ ಪುಸ್ತಕ ಇನ್ನೊಂದು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಎರಡನೇ ಸುತ್ತನ್ನ ಪ್ರಾರಂಭಿಸುವಂತಹ ಸಮಯ. ಎರಡನೇ ಸುತ್ತಿನ ನಿಯಮಗಳನ್ನ ಹೇಳಬೇಕಾದ್ರೆ ಇಟ್ಸ್ ಅ ಬೆಲ್ ಅಂಡ್ ಆನ್ಸರ್ ರೌಂಡ್. ಬೆಲ್ ಅಂಡ್ ಆನ್ಸರ್ ರೌಂಡ್. ಸುತ್ತಿನಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತೆ. ಪ್ರಶ್ನೆ ಡಿಸ್ಪ್ಲೇ ಆದ್ಮೇಲೆ ಆಪ್ಷನ್ಸ್ ಅನ್ನ ನಾನು ಓದಿದ ಮೇಲೆ ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ರೆ ಬೆಲ್ ಅನ್ನ ಹೊಡಿಬೇಕು. ಯಾವ ತಂಡ ಮೊದಲು ಬೆಲ್ ಅನ್ನ ಹೊಡಿತೀರೋ ಅವರಿಗೆ ಉತ್ತರವನ್ನ ಹೇಳುವಂತಹ ಚಾನ್ಸ್ ಅನ್ನ ನೀಡಲಾಗುತ್ತೆ. ನಿಮ್ಮ ಉತ್ತರ ಸರಿಯೋ ತಪ್ಪು ಅನ್ನುವಂಥದ್ದನ್ನ ಮತ್ತೆ ನೋಡಲಾಗುತ್ತೆ. ಆದ್ರೆ ಅದೇ ಕ್ವೆಶ್ಚನ್ ಅನ್ನ ಬೇರೆ ತಂಡಕ್ಕೆ ಕೂಡ ಕೇಳಲಾಗುತ್ತೆ. ಆದ್ರೆ ಉತ್ತರವನ್ನ ಮೊದಲಿಗೆ ಅಂದ್ರೆ ಬೆಲ್ ಹೊಡೆದ ತಂಡದ ಉತ್ತರವನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಬೆಲ್ ಅಂಡ್ ಆನ್ಸರ್ ರೌಂಡ್ಗೆ ರೆಡಿ ಇದ್ದೀರಾ? ಓಕೆ. ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನ ರೂಪಿಸಿದವರು ಯಾರು? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ಬದರುದ್ದೀನ್ ತಯ್ಯಚ್ಚಿ, ಆಪ್ಷನ್ ಸಿ ಪಿಂಗಾಳಿ ವೆಂಕಯ್ಯ, ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್. ತಂಡ ಎ ಮೊದಲೇ ಬೆಲ್ಲನ್ನ ಪ್ರೆಸ್ ಮಾಡಿದೀರಾ. ಉತ್ತರ ಪಿಂಗಾಳಿ ವೆಂಕಯ್ಯ. ಪಿಂಗಾಳಿ ವೆಂಕಯ್ಯ ಅನ್ನುವಂಥದ್ದು ನಿಮ್ಮ ಉತ್ತರ. ಬೇರೆ ಉತ್ತರ ಇದೆಯಾ? ಪಿಂಗಾಳಿ ವೆಂಕಯ್ಯ. ಪಿಂಗಾಳಿ ವೆಂಕಯ್ಯ ಅನ್ನುವಂತಹ ಆನ್ಸರ್ ಅನ್ನ ಲಾಕ್ ಮಾಡಿ. ಅಂಡ್ ಆನ್ಸರ್ ಬಂದು ಪಿಂಗಾಳಿ ವೆಂಕಯ್ಯ ಸರಿಯಾದ ಉತ್ತರ. ತಂಡ ಎಗೆ ಸಿಗ್ತಾ ಇದೆ 1 ಅಂಕ. ತಂಡ ಬಿ ಇನ್ನು ಖಾತೆ ಓಪನ್ ಮಾಡಿಲ್ಲ, ಆದ್ರೆ ಪ್ರಶ್ನೆಗಳು ಇನ್ನೂ ಇವೆ. ಸೊ ಎರಡನೇ ಪ್ರಶ್ನೆ. ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ಆಪ್ಷನ್ಸ್ ಅನ್ನ ನೋಡುವಂತಹ ಸಮಯ. ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಸಿ ಸರ್ದಾರ್ ಪಟೇಲ್, ಆಪ್ಷನ್ ಡಿ BR ಅಂಬೇಡ್ಕರ್. ತಂಡ ಬಿ ಮೊದಲನೇ ಬೆಲ್ಲನ ಪ್ರೆಸ್ ಮಾಡಿದೀರಾ. ಸೊ ಸರ್ದಾರ್ ಪಟೇಲ್. ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ. ಯಾವ ಆಪ್ಷನ್ ಅನ್ನ ಲಾಕ್ ಮಾಡಬೇಕು? ಬಿ. ಬಿ ಸಿ ರಾಜಗೋಪಾಲಾಚಾರಿ ಅನ್ನುವಂಥದ್ದು ನಿಮ್ಮ ಉತ್ತರ ಲಾಕ್ ಆಗಿದೆ. ನೀವು ಬಿ ಆನ್ಸರ್ ಸಿ ರಾಜಗೋಪಾಲಾಚಾರಿ. ಓಕೆ. ಸಿ ರಾಜಗೋಪಾಲಾಚಾರಿ ಅನ್ನುವಂತಹ ಆಪ್ಷನ್ ಅನ್ನ ಲಾಕ್ ಮಾಡಿ. ಉತ್ತರ ಸಿ ರಾಜಗೋಪಾಲಾಚಾರಿ ಅನ್ನುವಂಥದ್ದು ಸರಿಯಾದ ಉತ್ತರ ಮತ್ತು ತಂಡ ಬಿಗೆ ಸಿಗ್ತಾ ಇದೆ ಅಂಕ 1. ಹಾಗಾದ್ರೆ ಮೂರನೇ ಪ್ರಶ್ನೆ ಏನು ಅಂತ ನೋಡೋಣ. ಕ್ವೆಶ್ಚನ್ ಪ್ಲೀಸ್. ಮೂರನೇ ಪ್ರಶ್ನೆ. ಭಾರತದ ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ ಎಷ್ಟು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ 2:3, ಆಪ್ಷನ್ ಬಿ 3:2, ಆಪ್ಷನ್ ಸಿ 1:2, ಆಪ್ಷನ್ ಡಿ 2:2. ತಂಡ ಬಿ ಫಸ್ಟ್ ಬೆಲ್ ಅನ್ನ ಪ್ರೆಸ್ ಮಾಡಿದೀರಾ. ಸೊ ಆನ್ಸರ್ ಆಪ್ಷನ್ ಡಿ 2:2. 2:2. ಆಪ್ಷನ್ ಡಿ ಅಂತ ಹೇಳಿದೀರಾ. ಆಪ್ಷನ್ ಡಿ. ಆಪ್ಷನ್ ಡಿ 2:2. ಹಾಗಾದ್ರೆ ಎರಡು ತಂಡ ಕೂಡ ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಅನ್ನ ಲಾಕ್ ಮಾಡ್ಬೇಕಾ? ಎಸ್, ಆಪ್ಷನ್ ಡಿ ಲಾಕ್. ತಪ್ಪಾದ ಉತ್ತರವನ್ನ ಎರಡು ತಂಡಗಳು ನೀಡಿದ್ದೀರಾ. ಸರಿಯಾದ ಉತ್ತರ 2:3. ನಮ್ಮ ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ 2:3. ಹಾಗಾದ್ರೆ ಯಾವುದೇ ಅಂಕ ಇಲ್ಲ, ಎರಡು ತಂಡಗಳಿಗೂ ಅಂಕ ಇಲ್ಲ. ನಾಲ್ಕನೇ ಪ್ರಶ್ನೆಯನ್ನ ನೋಡ್ಕೊಂಡು ಬರೋಣ. ಭಾರತದ ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಹಿಂದಿ,
ಆಪ್ಷನ್ ಬಿ ಸಾಂಸ್ಕೃತಿಕ ಬಂಗಾಳಿ, ಆಪ್ಷನ್ ಸಿ ಉರ್ದು, ಆಪ್ಷನ್ ಡಿ ಮರಾಠಿ. ತಂಡ ಬಿ ಬೆಲ್ಲನ್ನ ಮೊದಲಿಗೆ ಪ್ರೆಸ್ ಮಾಡಿದ್ದೀರಾ. ಉತ್ತರ ಆಪ್ಷನ್ ಎ ಹಿಂದಿ. ಆಪ್ಷನ್ ಎ ಹಿಂದಿ ಲಾಕ್ ಮಾಡ್ತಾನೆ. ನಿಮ್ಮ ಉತ್ತರ ಆಪ್ಷನ್ ಬಿ ಸಾಂಸ್ಕೃತಿಕ ಬಂಗಾಳಿ. ತಂಡ ಎ ಹಿಂದಿ ಅನ್ನುವಂಥ ಉತ್ತರವನ್ನ ಲಾಕ್ ಮಾಡಿದೆ. ತಂಡ ಬಿ ಸಾಂಸ್ಕೃತಿಕ ಬಂಗಾಳಿ ಅನ್ನುವಂತಹ ಉತ್ತರವನ್ನ ಲಾಕ್ ಮಾಡಿದೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂಸ್ಕೃತಿಕ ಬಂಗಾಳಿ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ಸರಿಯಾದ ಉತ್ತರವನ್ನ ಹೇಳಿದಂತಹ ತಂಡ ಎಗೆ ಸಿಗ್ತಾ ಇದೆ 1 ಅಂಕ. ಒಟ್ಟಿನಲ್ಲಿ ನಿಮ್ಮ ಬಳಿ ಇದೆ 2 ಅಂಕ. ನಿಮ್ಮ ಬಳಿ ತಂಡ ಬಿ ಯ ಬಳಿ 1 ಅಂಕ ಇದೆ. ಹಾಗಾದ್ರೆ 5ನೇ ಪ್ರಶ್ನೆ ಏನು ಅಂತ ನೋಡೋಣ. ಕ್ವೆಶ್ಚನ್ ಪ್ಲೀಸ್. 5ನೇ ಪ್ರಶ್ನೆ, ಕೇಸರಿ ಪತ್ರಿಕೆಯನ್ನ ಸ್ಥಾಪಿಸಿದವರು ಯಾರು? ಆಪ್ಷನ್ಸ್: ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್, ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್, ಆಪ್ಷನ್ ಡಿ ಬಿಪಿನ್ ಚಂದ್ರ ಪಾಲ್. ತಂಡ ಬಿ ಮೊದಲು ಬೆಲ್ಲನ್ನ ಪ್ರೆಸ್ ಮಾಡಿದೀರಾ. ನಿಮ್ಮ ಉತ್ತರ ಬಾಲಗಂಗಾಧರ್ ತಿಲಕ್. ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್. ನಿಮ್ಮ ಉತ್ತರ ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ. ಹಾಗಾದ್ರೆ ತಂಡ ಬಿ ಬಾಲಗಂಗಾಧರ ತಿಲಕ್ ಅನ್ನುವಂತಹ ಆಯ್ಕೆಯನ್ನ ಲಾಕ್ ಮಾಡಿದೀರಾ. ತಂಡ ಎ ಗೋಪಾಲಕೃಷ್ಣ ಗೋಖಲೆ ಅನ್ನುವಂತಹ ಆನ್ಸರ್ ಅನ್ನ ಲಾಕ್ ಮಾಡಿದೀರಾ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್. ತಂಡ ಬಿ ಗೆ ಸಿಗ್ತಾ ಇದೆ 2 ಅಂಕಗಳು. ಒಟ್ಟಿನಲ್ಲಿ ತಂಡ ಎ ಮತ್ತು ತಂಡ ಬಿ ಇಬ್ಬರಿಗೂ 2 ಅಂಕಗಳಿವೆ. ಹಾಗಾದ್ರೆ ನಿಮ್ಮ ಕಾಂಪಿಟೇಷನ್ಸ್ ಇನ್ನೂ ಸ್ವಲ್ಪ ಸ್ಪೀಡ್ ಆಗ್ಬೇಕು. 6ನೇ ಪ್ರಶ್ನೆ ಏನು ಅಂತ ನೋಡೋಣ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬ್ರಿಟಿಷರು ಏನೆಂದು ಕರೆದರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ರಾಷ್ಟ್ರೀಯ ಚಳುವಳಿ, ಆಪ್ಷನ್ ಬಿ ಸಿಪಾಯಿ ದಂಗೆ, ಆಪ್ಷನ್ ಸಿ ಸ್ವರಾಜ್ಯ ಚಳುವಳಿ, ಆಪ್ಷನ್ ಡಿ ಕ್ರಾಂತಿ ಯುದ್ಧ. ತಂಡ ಎ ಮೊದಲು ಬೆಲ್ಲನ್ನ ಪ್ರೆಸ್ ಮಾಡಿದೀರಾ. ನಿಮ್ಮ ಉತ್ತರ ಬಿ ಸಿಪಾಯಿ ದಂಗೆ. ಬಿ ಸಿಪಾಯಿ ದಂಗೆ ಅನ್ನುವಂಥದ್ದು ನಿಮ್ಮ ಉತ್ತರ. ಲಾಕ್ ಮಾಡ್ಬೇಕಾ? ಲಾಕ್ ಮಾಡಿ. ಎಸ್, ಸಿಪಾಯಿ ದಂಗೆ ಅನ್ನುವಂತಹ ಆಪ್ಷನ್ ಲಾಕ್ ಆಗಿದೆ. ನಿಮ್ಮ ಉತ್ತರ ಆಪ್ಷನ್ ಡಿ ಕ್ರಾಂತಿ ಚಳವಳಿ ಯುದ್ಧ. ಕ್ರಾಂತಿ ಯುದ್ಧ. ಆಪ್ಷನ್ ಡಿ ಲಾಕ್. ಎಸ್. ಆಪ್ಷನ್ ಡಿ ಕ್ರಾಂತಿ ಯುದ್ಧವನ್ನ ಲಾಕ್ ಮಾಡಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸಿಪಾಯಿ ದಂಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಮತ್ತು ತಂಡ ಎಗೆ ಸಿಗ್ತಾ ಇದೆ 3 ಅಂಕಗಳು. 7ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಲೋಹ ಪುರುಷ ಎಂದು ಕರೆಯಲ್ಪಡುವವರು ಯಾರು? ಆಪ್ಷನ್ಸ್: ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ರಾಜಗೋಪಾಲಾಚಾರಿ. ತಂಡ ಬಿ ಮೊದಲು ಬೆಲ್ಲನ್ನ ಪ್ರೆಸ್ ಮಾಡಿದ್ದೀರಾ. ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅನ್ನುವಂಥದ್ದು ನಿಮ್ಮ ಉತ್ತರ. ಲಾಕ್ ಮಾಡೋಣ. ನಿಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅನ್ನುವಂಥದ್ದು ಇವರ ಉತ್ತರ ಕೂಡ. ಹಾಗಾದ್ರೆ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ. ಹಾಗೂ ತಂಡ ಬಿ ಗೆ ಸಿಗ್ತಾ ಇದೆ 3 ಅಂಕಗಳು. ತಂಡ ಎ ಹಾಗೂ ತಂಡ ಬಿ 2 ತಂಡಕ್ಕೂ 3 ಅಂಕಗಳು ಇವೆ. ಹಾಗಾದ್ರೆ 8ನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಪ್ರಶ್ನೆ 8, ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಯಾವ ಕೃತಿಯಿಂದ ಬಂದಿದೆ? ಆಪ್ಷನ್ಸ್: ಆಪ್ಷನ್ ಎ ಆನಂದ ಮಠ, ಆಪ್ಷನ್ ಬಿ ಗೀತಾಂಜಲಿ, ಆಪ್ಷನ್ ಸಿ ಭಾರತ ಭಾರತಿ, ಆಪ್ಷನ್ ಡಿ ಗೋದಾನ್. ತಂಡ ಎ ಮೊದಲು ಬೆಲ್ಲನ್ನ ಪ್ರೆಸ್ ಮಾಡಿದೀರಾ. ನಿಮ್ಮ ಉತ್ತರ ಆಪ್ಷನ್ ಬಿ ಗೀತಾಂಜಲಿ. ಆಪ್ಷನ್ ಬಿ ಗೀತಾಂಜಲಿ. ಹಾಗಾದ್ರೆ ನಿಮ್ಮ ಉತ್ತರ ಆಪ್ಷನ್ ಡಿ ಗೋದಾನ್. ಗೋದಾನ್ ಅನ್ನುವಂಥದ್ದು ನಿಮ್ಮ ಉತ್ತರ. ಆನ್ಸರ್ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಎ ಆನಂದ ಮಠ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ಯಾವುದೇ ತಂಡಗಳಿಗೆ ಅಂಕ ಇಲ್ಲ. ಗೀತಾಂಜಲಿ ಅನ್ನುವಂತಹ ಉತ್ತರವನ್ನ ನೀವು ನೀಡಿದ್ದು. ನಿಜವಾಗ್ಲೂ ಗೀತಾಂಜಲಿ ಅನ್ನುವಂಥದ್ದು ಯಾವ್ದಾದ್ರು ಕೃತಿಯನ್ನ ನೀವು ಕೇಳಿದೀರಾ? ಗೀತಾಂಜಲಿ ಅನ್ನುವಂತಹ ಕೃತಿಯಿಂದ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನ ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಡಿ ಸುಚೇತಾ ಕೃಪಾಲಿನಿ. ಆಪ್ಷನ್ ಎ ಸರೋಜಿನಿ ನಾಯ್ಡು.
ಆಪ್ಷನ್ ಎ ಸರೋಜಿನಿ ನಾಯ್ಡು ಅಂತ ನೀವು ಉತ್ತರವನ್ನ ಗೆಸ್ ಮಾಡಿದೀರಾ. ಲಾಕ್. ಲಾಕ್. ಎಸ್, ನಿಮ್ಮ ಬಳಿ ಉತ್ತರ. ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್. ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್ ಅನ್ನುವಂಥದ್ದು ತಂಡ ಬಿ ಯ ಉತ್ತರ. So, ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು ಅನ್ನುವಂಥದ್ದು ಸರಿಯಾದ ಉತ್ತರ ಮತ್ತು ತಂಡ ಎಗೆ ಸಿಗ್ತಾ ಇದೆ 4 ಅಂಕಗಳು. ಈ ಸುತ್ತಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಏನು ಅಂತ ನೋಡೋಣ. 10ನೇ ಪ್ರಶ್ನೆ, ಯಂಗ್ ಇಂಡಿಯಾ ಪತ್ರಿಕೆಯನ್ನ ಪ್ರಕಟಿಸಿದವರು ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ತಂಡ ಬಿ ಮೊದಲು ಬೆಲ್ಲನ್ನ ಪ್ರೆಸ್ ಮಾಡಿದೀರಾ. ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅನ್ನುವಂಥದ್ದು ನಿಮ್ಮ ಉತ್ತರ. ಲಾಕ್. ಎಸ್, ನಿಮ್ಮ ಉತ್ತರ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್. ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಅನ್ನುವಂಥದ್ದು ನಿಮ್ಮ ಉತ್ತರ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಯಂಗ್ ಇಂಡಿಯಾ ಅನ್ನುವಂತಹ ಪತ್ರಿಕೆಯನ್ನ ಪ್ರಕಟಿಸಿದವರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಹಾಗಾದ್ರೆ ತಂಡ ಎ ಯ ಬಳಿ 4 ಅಂಕಗಳಿವೆ, ತಂಡ ಬಿ ಯ ಬಳಿ 3 ಅಂಕಗಳಿವೆ. ಈ 2ನೇ ಸುತ್ತಿನ ವಿಜೇತರಾಗಿದ್ದಾರೆ ತಂಡ ಎ. ಬಂಧುಗಳೇ, 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಂತ ಸುದಿನ. ಆಗಸ್ಟ್ 14 ತಡರಾತ್ರಿಯಂದು ನಾವೆಲ್ಲರೂ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗಿದ್ದೇವೆ ಮತ್ತು ಪ್ರತಿ ವರ್ಷ ನಾವು ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಜೀವ ತೆತ್ತಂತಹ ಪ್ರಾಣಗಳು ಅದೆಷ್ಟು. ಹಾಗಾದ್ರೆ ನಮ್ಮ ಸ್ವಾತಂತ್ರ್ಯ ದಿನದ ಬಗ್ಗೆ ನಿಮ್ಗೂ ಗೊತ್ತಿದೆ. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಕರ್ನಾಟಕದ ವೀರರ ಬಗ್ಗೆ ಹೇಳ್ಬೋದಾ? ಕೆಲವು ಹೆಸರುಗಳನ್ನ ಹೇಳ್ಬಹುದಾ? ಕಿತ್ತೂರಾಣಿ ಚೆನ್ನಮ್ಮ, ಮತ್ತೆ ಒನಕೆ ಓಬವ್ವ ಮತ್ತೆ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವರಂತ ವೀರ ವನಿತೆಯರು. ಕೆಲವು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು: ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್. ಹೀಗೆ ರಾಜರಿಂದ ಹಿಡಿದು ಸಾಮಾನ್ಯ ಮನುಷ್ಯರವರೆಗೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗಲು ನಮ್ಮ ಭಾರತದ ನೆಲದಲ್ಲಿ ನಡೆದಂತಹ ಹೋರಾಟಗಳು ಅದೆಷ್ಟು. ಈ ರಕ್ತರ್ಪಿತ ಮಣ್ಣಿನಲ್ಲಿ ತ್ಯಾಗದ ನೆಲೆ ಇದೆ. ನಮ್ಮ ಭಾರತಾಂಬೆಯನ್ನ ಮುಕ್ತಪಡಿಸಲು ಹೋರಾಟ ನಡೆಸಿದಂತಹ ಅದೆಷ್ಟೋ ಮಹಾನ್ ನಾಯಕರಿಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಪಿಸುತ್ತಾ ನಮ್ಮ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವಿಂದು ಇದ್ದೇವೆ. ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಮ್ಮ ನಾಡಿಗಾಗಿ ಜೀವವನ್ನ ತೆತ್ತಂತ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅರ್ಪಿಸುತ್ತಾ ಸುತ್ತು 2ರಲ್ಲಿ ಗೆದ್ದಂತಹ ತಂಡ ಎಗೆ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್. 2ನೇ ಸುತ್ತು ಬೆಲ್ ಅಂಡ್ ಆನ್ಸರ್ ಸುತ್ತಿನಲ್ಲಿ ತಂಡ ಎ ವಿಜೇತರಾಗಿದೆ ಮತ್ತು ನಿಮಗೆ ಸಿಗ್ತಾ ಇದೆ ಈ ಸುತ್ತಿನ ಗಿಫ್ಟ್ ಹ್ಯಾಂಪರ್ಸ್. ಕಂಗ್ರಾಚುಲೇಷನ್ಸ್. ಸುತ್ತು 1 ಮತ್ತು ಸುತ್ತು 2ರ ವಿಜೇತರನ್ನ ನಾವು ನೋಡ್ಕೊಂಡು ಬಂದ್ವಿ. ಸುತ್ತು 3 ಪ್ರಾರಂಭಿಸೋಣ. 2 ಸುತ್ತುಗಳು ಈಗಾಗಲೇ ಮುಗಿದಿದೆ. 2 ತಂಡಕ್ಕೂ ಬಹುಮಾನದ ಸುರಿಮಳೆಯಾಗಿದೆ. ಹಾಗಾದ್ರೆ 3ನೇ ಸುತ್ತನ್ನ ಪ್ರಾರಂಭಿಸೋಕ್ಕೂ ಮುನ್ನ ನಮ್ಮ ಚಿತ್ತವನ್ನ ನಮ್ಮ ತಂಡಗಳತ್ತ ಬೀರುತ್ತಾ, ನೀವು ಯಾವ ಶಾಲೆಯಲ್ಲಿ ಕಲಿತಿದ್ದೀರಾ? ಬಜಾಲ್ ಪಡ್ಪು ಶಾಲೆಯಲ್ಲಿ ಕಲಿತಿದ್ದೀರಾ. ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಾ? 8ನೇ ತರಗತಿ. ಇಬ್ರು 8ನೇ ತರಗತಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ಟೀಚರ್ಸ್ ಇದ್ದಾರೆ? 8 ಟೀಚರ್ಸ್ ಇದ್ದಾರೆ. ಫೇವ್ರೆಟ್ ಟೀಚರ್ಸ್ ಅಂತ ಯಾರಾದ್ರೂ ಇದ್ದಾರಾ? ಇದ್ದಾರೆ. ನಿಮ್ಮ ಫೇವ್ರೆಟ್ ಟೀಚರ್? ಚಂದ್ರಿಕಾ ಟೀಚರ್. ಯಾವ ಸಬ್ಜೆಕ್ಟ್ ತಗೊಳ್ತಾರೆ? ಮ್ಯಾಥ್ಸ್ ಮತ್ತೆ ಸೈನ್ಸ್. ಮ್ಯಾಥ್ಸ್ ಮತ್ತೆ ಸೈನ್ಸ್. ಹಾಗಾದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಕೂಡ ತುಂಬಾ ಇಷ್ಟ ಅನ್ಸುತ್ತೆ. ನಿಮ್ದು? ಸೇಮ್. ನೀವು ತುಂಬಾ ಬೆಸ್ಟ್ ಫ್ರೆಂಡ್ಸಾ? ಬೆಸ್ಟ್ ಫ್ರೆಂಡ್ಸಾ ನೀವು? ಹಾಗೆ ಸೇಮ್ ಫೇವ್ರೆಟ್ ಟೀಚರ್ಸ್, ಫೇವ್ರೆಟ್ ಸಬ್ಜೆಕ್ಟ್ಸ್ ಎಲ್ಲ. ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಅತ್ಯಂತ ಅದ್ಭುತವಾದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ ಯಾವುದು? ಅಥವಾ ಏನಾದ್ರೂ ಫಂಕ್ಷನ್ಸ್? ಸ್ವಾತಂತ್ರ್ಯವೇ ತುಂಬಾ ಗ್ರ್ಯಾಂಡ್. ಆನ್ಯುವಲ್ ಡೇ. ಸ್ವಾತಂತ್ರ್ಯಕ್ಕೆ ಹೋಗಿದ್ದೀರಾ ಅಥವಾ ಚಕ್ಕರ್ ಹಾಕಿದ್ದೆ ಜಾಸ್ತಿಯಾ? ಹೋಗಿದ್ದೀರಾ. ಅಟ್ಲೀಸ್ಟ್ ಒಂದು ಲಡ್ಡು ಸಿಗ್ತದೆ ಅಂತ ಆದ್ರೆ ಹೋಗಿದ್ದೀರಾ ಅಲ್ವಾ? ಲಡ್ಡುಗೋಸ್ಕರವೇ ಹೋಗಿದ್ದೀರಾ ಅಥವಾ ದೇಶಭಕ್ತಿಯಿಂದ ಹೋಗಿದ್ದೀರಾ? ದೇಶಭಕ್ತಿಯಿಂದ ಹೋಗಿದ್ದೀರಾ. ಹಾಗಾದ್ರೆ ದೇಶಭಕ್ತಿಯ ಬಗ್ಗೆ ಏನ್ ಹೇಳ್ತೀರಾ ನೀವು? ನಮಗೆ ಬ್ರಿಟಿಷರಿಂದ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಅವರಿಗೆ ನಾವು
ಇದು ಆಡಿ ನಮಿಸಬೇಕು. ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನ ತೆತ್ತಂತಹ ಆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಪಿಸ್ತೇವೆ ಮತ್ತು ಅವರಿಗೆ ತುಂಬಾ 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 ಗೌರವವನ್ನ ಕೊಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. Okay. ನಾವು ತಂಡ ಬಿ ಹತ್ರ ಸ್ವಲ್ಪ ಮಾತಾಡೋಣ. ಆಗ್ಲೇ ತುಂಬಾ ಕ್ವಿಕ್ ಆಗಿ ಬೆಲ್ ಅನ್ನ ಬರೀ ಪ್ರೆಸ್ ಮಾಡ್ತಾ ಇದ್ರಿ. ಸೊ ನಿಮ್ಮ ಶಾಲೆಯಲ್ಲಿ ಎಷ್ಟು ಟೀಚರ್ಸ್ ಇದ್ದಾರೆ? ಒಂದು 20-30 ಮಂದಿ ಇದ್ದಾರೆ. 20-30 ಟೀಚರ್ಸ್ ಇದ್ದಾರೆ. ಓಕೆ, ನೀವು ಎಷ್ಟನೇ ಕ್ಲಾಸ್? 10th. ನೀವು 10th. ಆನ್ಯುವಲ್ ಎಕ್ಸಾಮ್ ಇದು ಟೆನ್ಷನ್ ಜಾಸ್ತಿ ಉಂಟಾ? ಆನ್ಯುವಲ್ ಎಕ್ಸಾಮ್ ಗಿಂತ ಈಗ ಕ್ವಿಸ್ ಚಾಂಪಿಯನ್ ಇದು ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟಾ ಅಂತ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನ್ನದು ಸೈನ್ಸ್, ಕನ್ನಡ. ಸೈನ್ಸ್ ಮತ್ತೆ ಕನ್ನಡ ಫೇವ್ರೆಟ್ ಸಬ್ಜೆಕ್ಟ್. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಸೈನ್ಸ್ ಮತ್ತು ಇಂಗ್ಲಿಷ್. ಸೈನ್ಸ್ ಮತ್ತೆ ಇಂಗ್ಲಿಷ್. ನೀವಿಬ್ರು ಕೂಡ ಬೆಸ್ಟ್ ಫ್ರೆಂಡ್ಸಾ? ಬೆಂಚ್ ಮೇಟ್ಸಾ? ಇಲ್ಲ, ಬೆಂಚ್ ಬೇರೆ ಬೇರೆ. ಫ್ರೆಂಡ್ಸ್ ಅನ್ನ ಯಾವಾಗ್ಲೂ ಕೂಡ ಶಾಲೆಯಲ್ಲಿ ಒಟ್ಟಿಗೆ ಕೂರಿಸುದಿಲ್ಲ ಅಲ್ಲ, ಬೇರೆ ಮಾಡುದು. ನಿಮ್ಮ ಶಾಲೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸುವಂತಹ ಫಂಕ್ಷನ್ಸ್, ಹಬ್ಬ ಯಾವ್ದಾದ್ರು ಇದೆಯಾ? ಸ್ಕೂಲ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ? ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ದೀರಾ? ಪ್ರತಿ ವರ್ಷ, ಒಂದು ವರ್ಷ ಕೂಡ ಮಿಸ್ ಮಾಡ್ಲಿಲ್ಲ? ಎಸ್, ಗುಡ್. ಹಾಗಾದ್ರೆ ಯಾಕೆ ಹೋಗ್ತೀರಾ ಪ್ರತಿ ವರ್ಷ ಕೂಡ? ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಅಷ್ಟು ಪ್ರೀತಿ ಯಾಕೆ? ಯಾಕಂದ್ರೆ ನಮಗೆ 1947 ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಆದ ಕಾರಣದಿಂದ ಅವರ ಒಂದು ನೆನಪಿಗೋಸ್ಕರ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ. ಅದಕ್ಕೋಸ್ಕರ ನಾವು ಶಾಲೆಯಲ್ಲಿ ಅದನ್ನು ಆಚರಿಸುವಾಗ ನಾವು ಅದನ್ನು ಬಿಡಬಾರ್ದು. ಸೊ ನಾವು ಶಾಲೆಗೆ ಹೋಗ್ತೇವೆ ಅವರ ಪ್ರೀತಿಯಿಂದ ಹೋಗ್ತೀರಾ. ಹಾಗಾದ್ರೆ ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮ ಯುವ ಜನತೆಯ ವಿದ್ಯಾರ್ಥಿಗಳ ಪಾತ್ರ ಕೂಡ ತುಂಬಾ ಇದೆ ಅಂತ ಹೇಳ್ತೀರಾ. ಹೌದು ಬಂಧುಗಳೇ, ಸ್ವಾತಂತ್ರ್ಯೋತ್ಸವ ಕೇವಲ ನಮ್ಮ ಹಿರಿಯರಿಗೋಸ್ಕರ ಮಾತ್ರ ಅಲ್ಲ, ನಮ್ಮ ನಾಡಿನಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸ್ವಾತಂತ್ರ್ಯೋತ್ಸವ ಬಹಳ 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 ಮುಖ್ಯವಾದಂಥದ್ದು. ಶಾಲೆಯಲ್ಲಿ ನಾವು ಸ್ವಾತಂತ್ರ್ಯೋತ್ಸವನ್ನ ಆಚರಿಸ್ತೇವೆ, ಸರ್ಕಾರಿ ಕಚೇರಿಗಳೆಲ್ಲ ಆಚರಿಸ್ತೇವೆ. ಆದ್ರೆ ಮನೆಯಲ್ಲಿರುವಂತಹ ಗೃಹಿಣಿಯರಿಗೂ ಕೂಡ ಸ್ವಾತಂತ್ರ್ಯೋತ್ಸವ ಅನ್ನುವಂಥದ್ದು ತುಂಬಾ ಮುಖ್ಯ. ಅದೆಷ್ಟೋ ಮಕ್ಕಳು ಸ್ವಾತಂತ್ರ್ಯೋತ್ಸವದಂದು ಶಾಲೆಗೂ ಹೋಗಲ್ಲ, ಆದ್ರೆ ಪೇರೆಂಟ್ಸ್ ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರ್ತೇವೆ. ಆದ್ರೆ ಸ್ವಾತಂತ್ರ್ಯೋತ್ಸವ ಎನ್ನುವಂಥದ್ದು ಕೇವಲ ವಿದ್ಯಾರ್ಥಿಗಳಿಗಲ್ಲ, ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ವರ್ಕ್ ಮಾಡುವಂತವರಿಗಲ್ಲ. ಸ್ವಾತಂತ್ರ್ಯೋತ್ಸವ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಸ್ವಾಭಿಮಾನದ ಸಂಕೇತ ಅನ್ನುವಂಥದ್ದನ್ನ ನಾವು ಕಂಡ್ಕೊಳ್ಬೇಕು. ನಮ್ಮ ಈ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತವನ್ನ ಅರ್ಪಣೆ ಮಾಡಿದಂತಹ ಜೀವಗಳು ಅದೆಷ್ಟೋ. ಹಾಗಾಗಿ ಅವರಿಗೂ ನಮಿಸುತ್ತಾ ನಮ್ಮ ಸ್ವಾತಂತ್ರ್ಯವನ್ನ ನಾವು ಹೇಗೆ ಸಂಭ್ರಮಿಸುತ್ತಿದ್ದೇವೋ ಅದೇ ರೀತಿ ಅದಕ್ಕೆ ಗೌರವವನ್ನ ಕೂಡ ಕೊಡಬೇಕು ಅಂತ ಹೇಳ್ತಾ ನಮ್ಮ 3ನೇ ಸುತ್ತನ್ನ ಪ್ರಾರಂಭಿಸೋಣ. 3ನೇ ಸುತ್ತು ಕೊನೆಯ ಸುತ್ತು ಮತ್ತು ಅತ್ಯಂತ ಕಷ್ಟಕರವಾದಂತಹ ಸುತ್ತು. ಆಟದ ನಿಯಮಗಳನ್ನ ಹೇಳಬೇಕಾದ್ರೆ ಇದು 30 ಸೆಕೆಂಡ್ಸ್ ರೌಂಡ್ ಆಗಿರುತ್ತೆ. ಸುತ್ತಿನಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತೆ. ಯಾವುದೇ ಕ್ವೆಶನ್ಸ್ ತಪ್ಪು ಉತ್ತರವನ್ನ ನೀಡಿದಾಗ ಪಾಸ್ ಆಗೋದಿಲ್ಲ. ನಿಮಗೆ ಕ್ವೆಶನ್ಸ್ಗೆ ಆನ್ಸರ್ ಮಾಡುವಂತಹ ಚಾನ್ಸ್ ಸಿಕ್ಕಾಗ ಕ್ವೆಶನ್ಸ್ ಡಿಸ್ಪ್ಲೇ ಆಗಿ ಆಪ್ಷನ್ಸ್ ಗಳನ್ನ ಹೇಳಿದ ನಂತರ 30 ಸೆಕೆಂಡ್ ಕಾಲಾವಕಾಶದಲ್ಲಿ ಉತ್ತರವನ್ನ ನೀಡಬೇಕಾಗುತ್ತೆ. 31 ಸೆಕೆಂಡ್ ಆದ್ರೂ ಕೂಡ ನೀವು ಆ ಸುತ್ತಿನಲ್ಲಿ ಉತ್ತರವನ್ನ ಹೇಳೋಕೆ ಅರ್ಹರಲ್ಲ ಮತ್ತು ನಿಮಗೆ ಆ ಸುತ್ತಿನಲ್ಲಿ ಯಾವುದೇ ಅಂಕ ಸಿಗುವುದಿಲ್ಲ. ಸೊ ಹಾಗಾದ್ರೆ 3ನೇ ಸುತ್ತನ್ನ ಪ್ರಾರಂಭಿಸೋಣ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಡಿಸೆಂಬರ್ 9, 1946. ಆಪ್ಷನ್ ಬಿ ಜನವರಿ 26, 1947. ಆಪ್ಷನ್ ಸಿ ಆಗಸ್ಟ್ 15, 1947. ಆಪ್ಷನ್ ಡಿ ನವೆಂಬರ್ 26, 1949. And your options begins now. ಆಪ್ಷನ್ ಡಿ. ಆಪ್ಷನ್ ಡಿ ನವೆಂಬರ್ 26, 1949. ಆಪ್ಷನ್ ಡಿ ನವೆಂಬರ್ 26, 1949 ಅನ್ನುವಂತಹ ಉತ್ತರವನ್ನ ನೀಡಿದ್ದೀರಾ. ಇನ್ನು ನಿಮ್ಗೆ ಸಮಯಾವಕಾಶ ಇದೆ. ಲಾಕ್ ಮಾಡ್ಬೇಕಾ ಆನ್ಸರ್? ಎಸ್, ಆಪ್ಷನ್ ಡಿ ಲಾಕ್ ಆಗಿದೆ. ಮತ್ತು ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ 9, 1946. ಹಾಗಾದ್ರೆ ಮೊದಲನೇ ಸುತ್ತಿನಲ್ಲಿ ನಿಮ್ಮ ಖಾತೆ ಇನ್ನು ಓಪನ್ ಆಗಿಲ್ಲ. ಮೊದಲನೇ ಪ್ರಶ್ನೆಯಲ್ಲಿ ಯಾವುದೇ ಅಂಕಗಳನ್ನ ತಂಡ ಬಿ ಪಡೆದಿಲ್ಲ. ಹಾಗಾದ್ರೆ ಸುತ್ತಿನ 2ನೇ ಪ್ರಶ್ನೆ ತಂಡ ಎಗೆ. ಪ್ರಶ್ನೆ ಏನು ಅಂತ ನೋಡೋಣ. 2ನೇ ಪ್ರಶ್ನೆ,
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಆನಿ ಬೆಸೆಂಟ್, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಡಿ ಅರುಣಾ ಅಸಫ್ ಅಲಿ. ಆಪ್ಷನ್ ಡಿ ಅರುಣಾ ಅಸಫ್ ಅಲಿ. ಇನ್ನೂ ಸಮಯ ಇದೆ, ಲಾಕ್ ಮಾಡ್ಬೇಕಾ? ಲಾಕ್ ಮಾಡಿ. ಆಪ್ಷನ್ ಡಿ ಅರುಣಾ ಅಸಫ್ ಅಲಿ ಅನ್ನುವಂಥ ಉತ್ತರವನ್ನ ತಂಡ ಎ ಲಾಕ್ ಮಾಡಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಎ ಆನಿ ಬೆಸೆಂಟ್. ನಿಮ್ಗೆ ಸುತ್ತು 2ರಲ್ಲಿ ಒಂದು ಪ್ರಶ್ನೆ ಇತ್ತು. ಭಾರತೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಭಾರತೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ. ಆದರೆ ಈ ಪ್ರಶ್ನೆ ಬಂದ್ಬಿಟ್ಟು ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತ ಇತ್ತು, ಅದು ಆನಿ ಬೆಸೆಂಟ್. ಹಾಗಾದ್ರೆ ಇನ್ನು ಪ್ರಶ್ನೆ 3ಕ್ಕೆ ಹೋಗೋಣ. ಪ್ರಶ್ನೆ 3 ಬಂದ್ಬಿಟ್ಟು ತಂಡ ಬಿಗ್ ಬರುತ್ತೆ. ಮುಂದಿನ ಕ್ವೆಶನ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸ್ವಾತಂತ್ರ್ಯೋತ್ಸವದಲ್ಲಿ ಅನೇಕ ಭಾರತೀಯ ನಾರಿಯರ ಕೈಚಳಕ ನಿಮ್ಗೆ ಗೊತ್ತುಂಟು. ತುಂಬಾ ವೀರರು ಕೂಡ ಭಾರತಕ್ಕೋಸ್ಕರ ತಮ್ಮ ಪ್ರಾಣವನ್ನ ನೀಡಿದ್ದಾರೆ. ಅದೇ ರೀತಿ ವನಿತೆಯರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ. ಅಂತ ವೀರ ವನಿತೆಯರ ಬಗ್ಗೆ ಒಂದೆರಡು ಮಾತು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವೀರ ವನಿತೆಯರಲ್ಲಿ ನಿಮ್ಮ ಫೇವ್ರೇಟ್ ಯಾರು? ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಿಮ್ಮ ಫೇವ್ರೇಟ್ ಫ್ರೀಡಮ್ ಫೈಟರ್? ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರ ಬಗ್ಗೆ ಅವರು ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳುವಾಗ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದಕ್ಕೋಸ್ಕರ ಹೋರಾಡ್ತಾರೆ. ಝಾನ್ಸಿ ಡಾಲ್ ಹೌಸಿ ಝಾನ್ಸಿಯನ್ನು ವಶಪಡಿಸಿಕೊಂಡಾಗ ಅವರು ಸ್ವಾತಂತ್ರ್ಯಕ್ಕಾಗಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ವಿರುದ್ಧ ಹೋರಾಡ್ತಾರೆ. ಅದೆಲ್ಲ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇಡೀ ಭಾರತವನ್ನ ತಲ್ಲಣಗೊಳಿಸಿತ್ತು. ಎಷ್ಟೋ ರಾಜರುಗಳಿಗೆ ಮಕ್ಕಳಿರ್ಲಿಲ್ಲ, ಆದರೆ ಆ ಸಿಂಹಾಸನವನ್ನ ತಾವು ಪಡೆದಂತಹ ದತ್ತು ಮಕ್ಕಳಿಗೆ ಕೊಡ್ಲಿಕ್ಕೆ ಇಲ್ಲ ಅನ್ನುವಂತಹ ನೀತಿಯನ್ನ ಡಾಲ್ ಹೌಸಿಗೆ ತಂದಿದ್ರಿಂದ ಅದೆಷ್ಟೋ ರಾಜ್ಯಗಳು ಬ್ರಿಟಿಷರ ಕೈವಶವಾಗಿತ್ತು. ಅಂತಹ ರಾಜ್ಯಗಳಲ್ಲಿ ಝಾನ್ಸಿ ರಾಜ್ಯ ಕೂಡ ಒಂದು. ಆ ಝಾನ್ಸಿ ರಾಜ್ಯದ ವೀರ ಮಹಿಳೆ ರಾಣಿ ಝಾನ್ಸಿ ತನ್ನ ನಾಡಿಗೋಸ್ಕರ ತುಂಬಾ ಹೋರಾಟವನ್ನ ನಡೆಸಿದ್ಲು. ಕೊನೆಯದಾಗಿ ತನ್ನ ಮಗುವನ್ನ ತನ್ನ ಹಿಂದೆ ಕಟ್ಟಿಕೊಂಡು ಕುದುರೆಯಲ್ಲಿ ಇಡೀ ಯುದ್ಧ ರಂಗದಲ್ಲಿ ಹೋರಾಡಿ ಮರಣವನ್ನ ಅಪ್ಪಿದಂತಹ ವೀರ ವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂತಹ ತ್ಯಾಗ ಅದು ಅಮರವಾದದ್ದು ಅಂತ ಹೇಳ್ತಾ ನಿಮ್ಮ 3ನೇ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟವರು ಯಾರು? ಅಂಡ್ ಆಪ್ಷನ್ಸ್ ಆರ್ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಸಿ ತಿಲಕ್, ಆಪ್ಷನ್ ಡಿ ನೆಹರು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಪ್ಷನ್ ಎ ದಾದಾಬಾಯಿ ನವರೋಜಿ. ಆಪ್ಷನ್ ಎ ದಾದಾಬಾಯಿ ನವರೋಜಿಯನ್ನ ಲಾಕ್ ಮಾಡ್ತಾ ಇದ್ದೀರಾ? ಎಸ್, ಲಾಕ್. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಆಪ್ಷನ್ ಎ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ. 3ನೇ ಸುತ್ತಿನ ಖಾತೆಯನ್ನು ನೀವು ಓಪನ್ ಮಾಡಿದ್ದೀರಾ. ನಿಮ್ಮ 3ನೇ ಪ್ರಶ್ನೆಯಲ್ಲಿ ನಿಮಗೆ 1 ಅಂಕಗಳು ಸಿಗ್ತಾ ಇದೆ. ಬಂಧುಗಳೇ, ದೇಶದಾದ್ಯಂತ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಚಳುವಳಿಗಳು ನಡೆದಿವೆ. ಅನೇಕ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ. ಅಂಥವರಲ್ಲಿ ನಮ್ಮ ಮಂಗಳೂರಿನ ವೀರ ರಾಣಿ ಅಬ್ಬಕ್ಕ ಕೂಡ ಒಬ್ಬಳು. ಪೋರ್ಚುಗೀಸರಿಗೆ ಕೆಂಪು ಮುಸುಡಿನ ನಾಯಿಗಳೇ ಭಾರತವನ್ನ ಬಿಟ್ಟು ತೊಲಗಿ ನಮ್ಮ ನಾಡಿಗಾಗಿ ನಾವು ಹೋರಾಡ್ತೇವೆ, ನಮ್ಮ ನಾಡಿಗೆ ನಾವು ವೀರರು, ನಾವು ರಾಜರು ಅನ್ನುವಂತಹ ಧ್ಯೇಯ ವಾಕ್ಯಗಳೊಂದಿಗೆ ಪೋರ್ಚುಗೀಸರನ್ನ ಈ ಮಣ್ಣಿನಿಂದ ಓಡಿಸಿದಂತಹ ಕೀರ್ತಿ ನಮ್ಮ ನಾಡಿನ, ನಮ್ಮ ಮಂಗಳೂರಿನ ವೀರರಾಣಿ ಅಬ್ಬಕ್ಕಾಳಿಗೂ ಸಲ್ಲುತ್ತದೆ. ಹಾಗಾಗಿ ಈ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ನಮ್ಮ ಮಂಗಳೂರಿನ ಹೆಮ್ಮೆಯ ವೀರರಾಣಿ ಅಬ್ಬಕ್ಕಾಳಿಗೆ ಸಮರ್ಪಿಸುತ್ತಾ ಈಗ ನಿಮ್ಮ ಮುಂದಿನ ಪ್ರಶ್ನೆಯನ್ನ ನೋಡುವಂತಹ ಸಮಯ. ಅಂಡ್ ಕ್ವೆಶ್ಚನ್ ಪ್ಲೀಸ್. 4ನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹವನ್ನ ಯಾವ ಸ್ಥಳದಿಂದ ಆರಂಭಿಸಲಾಯಿತು? ಅಂಡ್ ದ ಆಪ್ಷನ್ಸ್: ಆಪ್ಷನ್ ಎ ಸಬರಮತಿ ಆಶ್ರಮ, ಆಪ್ಷನ್ ಬಿ ದೆಹಲಿ,
Option C, Mumbai. Option D, Kolkata. And your time starts now. ಆಪ್ಷನ್ ಎ ಸಬರಮತಿ ಆಶ್ರಮ. ಆಪ್ಷನ್ ಎ ಸಬರಮತಿ ಆಶ್ರಮ ಅನ್ನುವಂಥದ್ದು ನಿಮ್ಮ ಉತ್ತರ. ಅಂಡ್ ಲಾಕ್ ಮಾಡ್ಬೇಕಾ? ಇನ್ನು ತುಂಬಾ ಟೈಮ್ ಇದೆ. ಲಾಕ್? ಎಸ್, ಆಪ್ಷನ್ ಎ ಸಬರಮತಿ ಆಶ್ರಮ ಅನ್ನುವಂತಹ ಉತ್ತರವನ್ನ ಲಾಕ್ ಮಾಡಿದ್ದಾರೆ ಮತ್ತು ಸರಿಯಾದ ಉತ್ತರ ಆಪ್ಷನ್ ಎ ಸಬರಮತಿ ಆಶ್ರಮ ಅನ್ನುವಂಥದ್ದು ಸರಿಯಾದ ಉತ್ತರ ಮತ್ತು ನಿಮ್ಮ ಬಳಿ 1 ಅಂಕ ಇದೆ. ಉಪ್ಪಿನ ಸತ್ಯಾಗ್ರಹವನ್ನ ನಮ್ಮ ರಾಷ್ಟ್ರದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಬರಮತಿ ಆಶ್ರಮದಿಂದ ದಾಂಡಿಯವರೆಗೆ ಬ್ರಿಟಿಷರ ವಿರುದ್ಧ ನಡೆಸಲಾಗಿತ್ತು ಮತ್ತು ಇದು ಕೂಡ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಪ್ರೇರಣೆಯೇ ಆಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅದು ತಂಡ ಬಿಗೆ. ನೆಕ್ಸ್ಟ್ ಕ್ವೆಶ್ಚನ್, 5ನೇ ಪ್ರಶ್ನೆ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಅಂಡ್ ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ 1918, ಆಪ್ಷನ್ ಬಿ 1919, ಆಪ್ಷನ್ ಸಿ 1920, ಆಪ್ಷನ್ ಡಿ 1921. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಪ್ಷನ್ ಬಿ 1919. ಆಪ್ಷನ್ ಬಿ 1919. ಲಾಕ್? ಶೋರ್? ಅದೇ ಆಪ್ಷನ್ ಬಿ 1919 ಲಾಕ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ 1919 ಅನ್ನುವಂಥದ್ದು ಸರಿಯಾದ ಉತ್ತರ ಮತ್ತು ನಿಮಗೆ ಸಿಗ್ತಾ ಇದೆ 2 ಅಂಕಗಳು. ಒಟ್ಟಿನಲ್ಲಿ ತಂಡ ಬಿ ಯ ಬಳಿ 2 ಅಂಕಗಳಿವೆ. ಬಂಧುಗಳೇ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಮ್ಮ ಭಾರತೀಯರೆಲ್ಲರೂ ಅತ್ಯಂತ ದುಃಖ ಪಡುವಂತಹ ಒಂದು ಕಥೆಯಾಗಿತ್ತು. 1919 ಜನರಲ್ ಡಯರ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಜಲಿಯನ್ ವಾಲಾಬಾಗ್ ಎನ್ನುವಂತಹ ಮೈದಾನಕ್ಕೆ ಅಲ್ಲಿಯ ಪ್ರದೇಶದ ಅಮಾಯಕ ಸಾವಿರಾರು ಜನರನ್ನ ಸಭೆಗೆಂದು ಕರೆಸಿ ಗುಂಡಿನ ದಾಳಿಯನ್ನ ನಡೆಸ್ತಾನೆ. ಮೈದಾನವನ್ನ ಎಲ್ಲಾ ಕಡೆಗಳಿಂದ ಲಾಕ್ ಮಾಡಿ ಅಲ್ಲಿಯ ಜನರನ್ನ ತಟಸ್ಥವಾಗಿ ನಿಲ್ಲಿಸಿ ಒಮ್ಮಿಂದೊಮ್ಮೆಲೆ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಮತ್ತು ಯಾರೊಬ್ಬರು ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಯಾರೊಬ್ಬರು ಉಳಿಯದಂತೆ ನೆತ್ತರಿನ ಮೈದಾನವಾಗುತ್ತೆ ಜಲಿಯನ್ ವಾಲಾಬಾಗ್ ಆ 1919. ಹಾಗೆ ಭಗತ್ ಸಿಂಗ್ ಅನ್ನುವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು ಅನ್ನುವಂಥದ್ದು ನಮಗ್ ಗೊತ್ತಿದೆ. ಆದ್ರೆ ಭಗತ್ ಸಿಂಗ್ಗೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಅಥವಾ ಆ ಕಿಚ್ಚು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಇದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮೈದಾನದಿಂದ. ಪುಟ್ಟ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಬರ್ತಾರೆ. ನೋಡ್ತಾರೆ, ಜನರು ನೆತ್ತರಿನ ಮಡುವಿನಲ್ಲಿ ಬಿದ್ದಿರ್ತಾರೆ. ಪುಟ್ಟ ಮಕ್ಕಳ ಶವ, ಹಿರಿಯರ ಶವ, ಯುವಕರ ಶವ, ತಂದೆಯಂದಿರು ತಾಯಂದಿರ ಶವಗಳನ್ನ ನೋಡ್ತಾನೆ. ನೆತ್ತರಿನ ಮಡುವಿನಲ್ಲಿ ಛಿದ್ರ ಛಿದ್ರವಾಗಿದ್ದ ಜೀವಗಳನ್ನ ನೋಡ್ತಾರೆ. ಜಲಿಯನ್ ವಾಲಾಬಾಗ್ನ ನೆತ್ತರಿನಲ್ಲಿ ತೊಯ್ದ ಒಂದು ಹಿಂಡು ಮಣ್ಣನ್ನ ಕೈಯಲ್ಲಿ ಎತ್ತುಕೊಳ್ತಾರೆ. ತಮ್ಮ ಶಾಲಾ ಬ್ಯಾಗ್ನಿಂದ ತಮ್ಮ ಊಟದ ಡಬ್ಬಿಯನ್ನ ತೆಗಿತಾರೆ. ಆ ಜಲಿಯನ್ ವಾಲಾಬಾಗ್ನ ನೆತ್ತರಿನಲ್ಲಿ ತೊಯ್ದ ಮಣ್ಣನ್ನ ತನ್ನ ಊಟದ ಡಬ್ಬಿಯಲ್ಲಿ ತುಂಬಿಸ್ತಾರೆ. ಒಂದು ಚಿಟಿಕೆ ಮಣ್ಣನ್ನ ತನ್ನ ಹಣೆಗೆ ತಿಲಕವನ್ನಾಗಿ ಇಟ್ಟುಕೊಂಡು ಅಲ್ಲಿಯೇ ಪ್ರತಿಜ್ಞೆ ಮಾಡ್ತಾರೆ. ಹೇಗೆ ಜಲಿಯನ್ ವಾಲಾಬಾಗ್ನ ಅಮಾಯಕ ಜೀವಗಳು ಬ್ರಿಟಿಷರ ಗುಂಡಿನ ದಾಳಿಗೆ ಬಲಿಯಾದವೋ ಹಾಗೆಯೇ ಈ ಬ್ರಿಟಿಷರನ್ನ ತಾನು ಗುಂಡಿಕ್ಕಿ ಕೊಲ್ಲುವೆನು ಮತ್ತು ಬ್ರಿಟಿಷರ ಅಂತ್ಯವಾಗದೆ ನಾನು ತೀರುವುದಿಲ್ಲ ಎಂಬ ಧ್ಯೇಯ ವಾಕ್ಯವನ್ನ ಅಲ್ಲಿ ಪ್ರಾರಂಭಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ನಮ್ಮ ಹೆಮ್ಮೆಯ ವೀರ ತರುಣ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ತಂಡ ಏಕೆ. ನಿಮ್ಮ ಪ್ರಶ್ನೆ ಏನು ಅಂತ ನೋಡೋಣ. 6ನೇ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ವಾಕ್ಯ ಯಾವ ಉಪನಿಷತ್ತಿನಿಂದ ಬಂದಿದೆ? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಈಶಾವ್ಯಾಸ ಉಪನಿಷತ್, ಆಪ್ಷನ್ ಬಿ ಕೇನೋಪನಿಷತ್, ಆಪ್ಷನ್ ಸಿ ಮುಂಡಕ ಉಪನಿಷತ್, ಆಪ್ಷನ್ ಡಿ ಕಠೋಪನಿಷತ್. And your time starts now. ಆಪ್ಷನ್ ಸಿ. ಆಪ್ಷನ್ ಸಿ ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್ ಎನ್ನುವಂಥದ್ದು ನಿಮ್ಮ ಉತ್ತರ ಲಾಕ್. ಆಪ್ಷನ್ ಸಿ ಮುಂಡಕ ಉಪನಿಷತ್ ಎನ್ನುವಂಥದ್ದನ್ನ ಲಾಕ್ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಡಕ ಉಪನಿಷತ್ ಎನ್ನುವಂಥದ್ದು ಸರಿಯಾದ ಉತ್ತರ. ಸತ್ಯಮೇವ ಜಯತೆ ಅನ್ನುವಂಥದ್ದು ಯಾವುದರ ಕೆಳಗೆ ಬರೆದಿರ್ತದೆ? ರಾಷ್ಟ್ರ ಲಾಂಛನ. ನಮ್ಮ ರಾಷ್ಟ್ರ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎನ್ನುವಂತಹ ಧ್ಯೇಯ ವಾಕ್ಯವನ್ನ ಬರ್ದಿರ್ತಾರೆ.
ಈ ನಮ್ಮ ರಾಷ್ಟ್ರ ಲಾಂಛನವನ್ನ ಯಾವ್ದ್ರಿಂದ ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದು ಏನಾದ್ರೂ ಗೊತ್ತಾ ನಿಮ್ಗೆ? ನಿಮಗ್ ಗೊತ್ತಾ? ಬಂಧುಗಳೇ, ನಮ್ಮ 4 ಸಿಂಹಗಳಿರುವ ರಾಷ್ಟ್ರ ಲಾಂಛನ ನಮ್ಮ ರಾಷ್ಟ್ರದ ಚಿಹ್ನೆಯಾಗಿದೆ. ಈ ರಾಷ್ಟ್ರ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎನ್ನುವಂಥ ಧ್ಯೇಯ ವಾಕ್ಯ ಇದೆ. ಅದು ಮುಂಡಕ ಉಪನಿಷತ್ನಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ದೇಶ ಕಂಡಂತಹ ಅದೆಷ್ಟೋ ಅಪ್ರತಿಮ ಸಾಹಸ ದೊರೆಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿ ಕೂಡ ಒಬ್ರು. ಅಶೋಕ ಚಕ್ರವರ್ತಿಯು ಸಾರನಾಥದಲ್ಲಿ ಸ್ಥಾಪಿಸಿದಂತಹ ಸ್ತಂಭದಿಂದ ನಮ್ಮ ರಾಷ್ಟ್ರ ಲಾಂಛನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ, ಈ ಪ್ರಶ್ನೆ ತಂಡ ಬಿಗೆ. ತಂಡ ಎ ಯ ಬಳಿ ಕೂಡ 2 ಅಂಕಗಳಿದೆ, ತಂಡ ಬಿ ಯ ಬಳಿ ಕೂಡ 2 ಅಂಕಗಳಿದೆ. ಹಾಗಾದ್ರೆ ಇನ್ನು ಮುಂದಿನ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ಹೇಳಿ ಇನ್ನೊಂದು ಅಂಕವನ್ನ ನಿಮ್ಮ ಪಾಕೆಟ್ ನೊಳಗೆ ಹಾಕೊಳ್ತೀರಾ ಇಲ್ವಾ ಅಂತ ನೋಡೋಣ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ. ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಎಂ ಹಿದಾಯತುಲ್ಲಾ, ಆಪ್ಷನ್ ಬಿ ಎಚ್ ಜೆ ಕನಿಯಾ, ಆಪ್ಷನ್ ಸಿ ಪಿ ಎನ್ ಭಗವತಿ, ಆಪ್ಷನ್ ಡಿ ವೈ ವಿ ಚಂದ್ರಚೂಡ್. And your time begins now. ಆಪ್ಷನ್ ಸಿ ಪಿ ಎನ್ ಭಗವತಿ. ಆಪ್ಷನ್ ಸಿ ಪಿ ಎನ್ ಭಗವತಿ ಅನ್ನುವಂಥದ್ದು ನಿಮ್ಮ ಉತ್ತರ ಲಾಕ್? ಎಸ್. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಆಪ್ಷನ್ ಬಿ ಎಚ್ ಜೆ ಕನಿಯಾ ಸರಿಯಾದ ಉತ್ತರ, ಮತ್ತು ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಾಗಿ ನಿಮ್ಗೆ ಯಾವುದೇ ಅಂಕಗಳು ಇಲ್ಲ. ನಿಮ್ಮ ಬಳಿ ಒಟ್ಟು 2 ಅಂಕಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ಇದು ಸುತ್ತಿನ 8ನೇ ಪ್ರಶ್ನೆಯಾಗಿರುತ್ತೆ ಮತ್ತು ಒಟ್ಟು ಸುತ್ತಿನಲ್ಲಿ 10 ಪ್ರಶ್ನೆಗಳಿವೆ. ಹಾಗಾದ್ರೆ ನಿಮ್ಮ ಮುಂದಿನ ಪ್ರಶ್ನೆ, ಸುತ್ತಿನ 8ನೇ ಪ್ರಶ್ನೆ ಏನು ಅಂತ ನೋಡೋಣ. ಕ್ವೆಶ್ಚನ್ ಪ್ಲೀಸ್. 8ನೇ ಪ್ರಶ್ನೆ, ಭಾರತ ಬಿಡಿ ಚಳುವಳಿ ಆರಂಭವಾದ ಸ್ಥಳ ಯಾವುದು? ಅಂಡ್ ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ ಗ್ವಾಲಿಯರ್ ಟ್ಯಾಂಕ್ ಮೈದಾನ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಚೆನ್ನೈ. ಅಂಡ್ ಯೋರ್ ಟೈಮ್ ಬಿಗಿನ್ಸ್ ನೌ. ಮುಂಬೈ. ಆಪ್ಷನ್ ಬಿ ಮುಂಬೈ. ಆಪ್ಷನ್ ಬಿ ಮುಂಬೈ ಅನ್ನುವಂಥದ್ದನ್ನ ನೀವು ಲಾಕ್ ಮಾಡ್ತಾ ಇದ್ದೀರಾ? ಶೋರ್, ಅದೇ ಆನ್ಸರ್. ಸರಿಯಾದ ಉತ್ತರ ಮುಂಬೈ. ಭಾರತ ಬಿಡಿ ಚಳುವಳಿ ಆರಂಭವಾದಂತಹ ಸ್ಥಳ ಮುಂಬೈನ ಗ್ವಾಲಿಯರ್ ಟ್ಯಾಂಕ್ ಮೈದಾನ. ಹಾಗಾಗಿ ನೀವು ಸರಿಯಾದ ಉತ್ತರವನ್ನ ಹೇಳಿದ್ದೀರಾ ಮತ್ತು ನಿಮ್ಮ ಬಳಿ ಇದೆ ಒಟ್ಟು 3 ಅಂಕಗಳು. ಹಾಗೂ ತಂಡ ಬಿ ಯ ಬಳಿ ಇನ್ನು 2 ಅಂಕಗಳಿವೆ. ಪ್ರಶ್ನೆಗಳು ಇನ್ನೆರಡಿವೆ. ನಿಮಗೆ 1 ಪ್ರಶ್ನೆಯನ್ನ ಉತ್ತರಿಸುವ ಚಾನ್ಸ್ ಇದೆ. ಸೊ ಹೇಗನ್ಸ್ತಾ ಇದೆ ಈಗ? ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ. 9ನೇ ಪ್ರಶ್ನೆ, ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಜವಾಹರಲಾಲ್ ನೆಹರು. ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನುವಂಥದ್ದು ನಿಮ್ಮ ಉತ್ತರ ಲಾಕ್? ಎಸ್. ಸರಿಯಾದ ಉತ್ತರ ಏನು ನೋಡೋಣ. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದ ಉತ್ತರ ಮತ್ತು ನಿಮ್ಗೂ ಸಿಗ್ತಾ ಇದೆ 3 ಅಂಕಗಳು. ನಿಮ್ಮ ಬಳಿ ಒಟ್ಟು 3 ಅಂಕಗಳಿವೆ. ಸ್ವತಂತ್ರ ಪಡೆದ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ. ಅದರಲ್ಲಿ ಉಳಿದ ಆಪ್ಷನ್ಗಳಲ್ಲಿ ನಮ್ಮ ಭಾರತೀಯರದ್ದೇ ಹೆಸರಿತ್ತು, ಆದ್ರೂ ನೀವು ಬ್ರಿಟಿಷ್ ಅಧಿಕಾರಿಯನ್ನೇ ಆಯ್ಕೆ ಮಾಡಿದ್ದೀರಾ. ಯಾಕೆ? ನಿಮ್ಗೆ ಉತ್ತರ ಹೇಗ್ ಗೊತ್ತಿತ್ತು? ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಆದ್ರೂ ಹೇಗೆ ನೀವು ಅದೇ ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಿದ್ರಿ? ಯಾಕಂದ್ರೆ ಉಳಿದ 3 ನಮ್ಮ ಭಾರತೀಯರಾಗಿದ್ರು. ಆಗ ಓದಿದ್ರಾ? ಹೌದು ಬಂಧುಗಳೇ, ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾದ್ರೆ ನಿಮ್ಮ ಮುಂದಿನ ಪ್ರಶ್ನೆ
ಸುತ್ತಿನ ಕೊನೆಯ ಪ್ರಶ್ನೆ ಮತ್ತು 10ನೇ ಪ್ರಶ್ನೆ. ಸರಿಯಾದ ಉತ್ತರವನ್ನ ನೀಡ್ತೀರಾ ಇಲ್ವೋ ಏನಾಗುತ್ತೆ ಅಂತ ನೋಡೋಣ. ಬಂಧುಗಳೇ, ಈಗ ತಂಡ ಎ ಮತ್ತು ತಂಡ ಬಿ ಎರಡರಲ್ಲೂ ಕೂಡ 3 ಅಂಕಗಳಿವೆ. ಹಾಗಾದ್ರೆ ತಂಡ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ರೆ ಈ ಕೊನೆಯ ಸುತ್ತಿನ ವಿಜೇತರು ತಂಡ ಎ ಆಗ್ತಾರೆ ಮತ್ತು ನಗದು ಬಹುಮಾನಕ್ಕೆ ಅರ್ಹರಾಗ್ತಾರೆ. ಒಂದು ವೇಳೆ ಉತ್ತರ ತಪ್ಪಾಗಿದ್ರೆ ಎರಡೂ ತಂಡಕ್ಕೂ 3 ಅಂಕಗಳು ಸಮಾನ ಇರುವುದರಿಂದ ಟೈ ಬ್ರೇಕರ್ ರೌಂಡ್ ಇರುತ್ತೆ. ಹಾಗಾದ್ರೆ ನಿಮ್ಮ ಕೊನೆಯ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ. ಈ ಸುತ್ತಿನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಭಾರತದ ಮೊದಲ ಪ್ರಧಾನಮಂತ್ರಿ ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ 10 ವರ್ಷ, ಆಪ್ಷನ್ ಬಿ 12 ವರ್ಷ, ಆಪ್ಷನ್ ಸಿ 17 ವರ್ಷ, ಆಪ್ಷನ್ ಡಿ 20 ವರ್ಷ. And your time starts now. ಆಪ್ಷನ್ ಬಿ 12 ವರ್ಷ. ಆಪ್ಷನ್ ಬಿ 12 ವರ್ಷ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಬಳಿ ಇನ್ನೂ ಸಮಯಾವಕಾಶ ಇದೆ, ಚೇಂಜ್ ಮಾಡ್ತೀರಾ? ಲಾಕ್. ಆಪ್ಷನ್ ಬಿ 12 ವರ್ಷ ಅನ್ನುವಂಥದ್ದನ್ನ ಲಾಕ್ ಮಾಡಿದ್ದಾರೆ. ಸರಿಯಾದ ಉತ್ತರ ಏನು? ಆಪ್ಷನ್ ಸಿ 17 ವರ್ಷ ಸರಿಯಾದ ಉತ್ತರವಾಗಿತ್ತು. 12 ವರ್ಷ ತಪ್ಪು. ಪ್ರಧಾನಮಂತ್ರಿ ಎಷ್ಟು ವರ್ಷ ಅಧಿಕಾರದಲ್ಲಿರ್ಬೋದು? ಒಂದು ಚುನಾವಣೆ ಆಗೋಕ್ಕಿಂತ ಮುಂಚೆ 5 ವರ್ಷ. ಒಂದು ಚುನಾವಣೆಯ ನಂತರ ಪ್ರಧಾನಮಂತ್ರಿ 5 ವರ್ಷ ಅಧಿಕಾರದಲ್ಲಿರ್ಬೋದು. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಒಟ್ಟು 17 ವರ್ಷ ಅಧಿಕಾರದಲ್ಲಿದ್ರು. ಎರಡು ತಂಡದಲ್ಲಿ ಒಟ್ಟು 3 ಅಂಕಗಳಿವೆ, ಸಮಾನವಾದ ಅಂಕಗಳಿವೆ. ಹಾಗಾಗಿ ಕೊನೆಯ ಸುತ್ತಿನ ವಿಜೇತರು ಯಾರು ಅಂತ ನೋಡಬೇಕಾದ್ರೆ ಒಂದು ಟೈ ಬ್ರೇಕರ್ ನ ಅಗತ್ಯವಿದೆ. ಈಗ ಟೈ ಬ್ರೇಕರ್ ಕ್ವೆಶ್ಚನ್ ನಿಮ್ಗಾಗಿ. ಟೈ ಬ್ರೇಕರ್ ನ ನಿಯಮ ಕ್ವೆಶ್ಚನ್ ಡಿಸ್ಪ್ಲೇ ಆದ ನಂತರ ಆಪ್ಷನ್ಸ್ ಗಳಿರುತ್ತೆ ಮತ್ತು ಯಾರು ಮೊದಲು ಬೆಲ್ ಪ್ರೆಸ್ ಮಾಡ್ತಾರೋ ಅವರಿಗೆ ಉತ್ತರ ಹೇಳುವ ಅವಕಾಶ ಇರುತ್ತೆ. ಟೈ ಬ್ರೇಕರ್ ನ ನಿಯಮವನ್ನ ಹೇಳೋದಾದ್ರೆ, ನಾವು ಪ್ರಶ್ನೆಯನ್ನ ಕೇಳಿದ ನಂತರ 4 ಆಪ್ಷನ್ಸ್ ಗಳನ್ನ ಹೇಳಿದ ನಂತರವೇ ನಿಮ್ಮಿಬ್ಬರಲ್ಲಿ ಬೆಲ್ ಅನ್ನ ಪ್ರೆಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆಪ್ಷನ್ಸ್ ಗಳನ್ನ ಹೇಳುವ ಮುಂಚೆ ಬೆಲ್ ಪ್ರೆಸ್ ಮಾಡ್ಲಿಕ್ಕೆ ಇಲ್ಲ, ಅದು ಕನ್ಸಿಡರ್ ಆಗುದಿಲ್ಲ. ಆಪ್ಷನ್ಸ್ 4 ಹೇಳಿದ ನಂತರ ಯಾರು ಮೊದಲು ಬೆಲ್ ಅನ್ನ ಪ್ರೆಸ್ ಮಾಡ್ತಾರೋ ಅವರಿಗೆ ಮೊದಲು ಉತ್ತರ ಹೇಳುವ ಅವಕಾಶ ಇರುತ್ತೆ. ನಂತರ ಬೇರೆ ತಂಡಕ್ಕೂ ಅವಕಾಶವನ್ನ ನೀಡಲಾಗುತ್ತೆ. ಬೆಲ್ ಮಾಡಿದವರ ಉತ್ತರ ಸರಿ ಇದ್ರೆ ಆ ಅಂಕ ನಿಮಗ್ ಹೋಗುತ್ತೆ, ಇಲ್ಲದಿದ್ರೆ ಮತ್ತೊಂದು ತಂಡಕ್ಕೆ. ಹಾಗಾದ್ರೆ ಟೈ ಬ್ರೇಕರ್ ನ ಆ ಕ್ವೆಶ್ಚನ್ ಏನು ಅಂತ ನೋಡೋಣ. ಕ್ವೆಶ್ಚನ್ ಪ್ಲೀಸ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಎ ಲಾರ್ಡ್ ಕರ್ಜನ್, ಆಪ್ಷನ್ ಬಿ ಜನರಲ್ ಡಯರ್, ಆಪ್ಷನ್ ಸಿ ಲಾರ್ಡ್ ಇರ್ವಿನ್, ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ಸ್ ಹೇಳೋದಕ್ಕಿಂತ ಮುಂಚೆ ನೀವು ಪ್ರೆಸ್ ಮಾಡಿದೀರಾ. ಸೊ ತಂಡ ಬಿಗೆ ಈ ಅವಕಾಶವನ್ನ ನೀಡಲಾಗುತ್ತೆ. ನಿಮ್ಮ ಉತ್ತರ? ಆಪ್ಷನ್ ಬಿ ಜನರಲ್ ಡಯರ್. ಆಪ್ಷನ್ ಬಿ ಜನರಲ್ ಡಯರ್ ಅನ್ನುವಂಥದ್ದು ನಿಮ್ಮ ಉತ್ತರ. ಲಾಕ್. ಆಪ್ಷನ್ ಬಿ. ಆಪ್ಷನ್ ಬಿ ಜನರಲ್ ಡಯರ್. ಎರಡು ತಂಡ ಕೂಡ ಆಪ್ಷನ್ ಬಿ ಜನರಲ್ ಡಯರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯೋ ತಪ್ಪೋ? ಆಪ್ಷನ್ ಬಿ ಜನರಲ್ ಡಯರ್ ಸರಿಯಾದ ಉತ್ತರ ಮತ್ತು ಈ ಕೊನೆಯ ಸುತ್ತಿನ ವಿಜೇತರಾಗ್ತಾ ಇದ್ದಾರೆ ತಂಡ ಬಿ. ಬಂಧುಗಳೇ, ಕೊನೆಯ ಸುತ್ತು ಅತ್ಯಂತ ಕಷ್ಟಕರವಾದ ಸುತ್ತಾಗಿತ್ತು ಹಾಗೂ 10 ಪ್ರಶ್ನೆಗಳಿತ್ತು. ಎಲ್ಲಾ ಪ್ರಶ್ನೆಗಳಿಗೂ ನಮ್ಮ ತಂಡಗಳಿಗೆ ಉತ್ತರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೊನೆಯಲ್ಲಿ ಎರಡು ತಂಡಕ್ಕೂ ಸಮಾನವಾಗಿ 3 ಅಂಕ ಇತ್ತು. ಹಾಗಾಗಿ ಒಂದು ಟೈ ಬ್ರೇಕರ್ ರೌಂಡ್ ಅನ್ನ ನಡೆಸಿದ್ವಿ. ಆ ರೌಂಡ್ ನಲ್ಲಿ ಸರಿಯಾದ ಉತ್ತರವನ್ನ ಮೊದಲು ಬೆಲ್ ಹೊಡೆದು ಸರಿಯಾದ ಉತ್ತರವನ್ನ ನೀಡಿದಂತಹ ತಂಡ ಬಿ ಇವತ್ತಿನ ಕ್ವಿಜ್ ಚಾಂಪಿಯನ್ ನ ಕೊನೆಯ ಸುತ್ತಿನ ವಿಜೇತರಾಗಿದ್ದಾರೆ ಮತ್ತು ತಮ್ಮ ಮುಡಿಗೇರಿಸಿಕೊಳ್ಳುತ್ತಿದ್ದಾರೆ 3ನೇ ಸುತ್ತಿನ ನಗದು ಬಹುಮಾನವನ್ನ. ಬಂಧುಗಳೇ, ಇವತ್ತಿನ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯ ಅಭಿಮತ ಟಿವಿ ಪ್ರೆಸೆನ್ಸ್ ಕ್ವಿಜ್ ಚಾಂಪಿಯನ್ ನ ಕೊನೆಯ ಸುತ್ತಿನಲ್ಲಿ ವಿಜೇತರಾಗಿರುವಂತಹ
ತಂಡ ಬಿಗೆ ಸಿಗ್ತಾ ಇದೆ ನಗದು ಬಹುಮಾನ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಬಂಧುಗಳೇ, ಇವತ್ತಿನ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ 2 ತಂಡಗಳಿತ್ತು, 4 ವಿದ್ಯಾರ್ಥಿಗಳಿದ್ರು. ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡ್ತಾ ನಮ್ಮ ಜೊತೆ ಕಾಲವನ್ನ ಕಳೆಯುತ್ತಾ ಸಂಭ್ರಮಿಸಿದಂತಹ ಈ ವಿದ್ಯಾರ್ಥಿಗಳಿಗೆ ಹೇಗನ್ಸ್ತು ಅಂತ ಒಮ್ಮೆ ಕೇಳ್ಕೊಂಡ್ ಬರೋಣ. ಇವತ್ತು ನಿಮ್ಗೆ ಬಹುಮಾನ ಕೂಡ ಸಿಕ್ಕಿದೆ, ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿದ್ದೀರಾ. ಸೊ ನಿಮ್ಗೆ ಹೇಗ ಅನ್ಸ್ತಾ ಇದೆ? ಖುಷಿ ಆಗ್ತಿದೆ, ಬೇಜಾರಾಗ್ತಾ ಇದೆಯಾ? ಯಾಕೆ? ಚಾಂಪಿಯನ್ಸ್ ಆಗಿಲ್ಲ. ಬೇಜಾರು ಪಡುವಂತ ವಿಷಯ ಎಂತ ಇಲ್ಲ. ಗೆಲುವು ಸೋಲು ಅನ್ನುವಂಥದ್ದು ಜೀವನದಲ್ಲಿ ಯಾವಾಗ್ಲೂ ಇದ್ದಿದ್ದೆ. ನೀವು ಒಂದು ಆದ್ರೂ ಬಹುಮಾನವನ್ನ ಪಡೆದಿದ್ದೀರಾ, ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಗೆಲ್ಲುವುದಕ್ಕಿಂತ ಭಾಗವಹಿಸುವುದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನಿಮ್ಗೆ ಎಷ್ಟು ಜ್ಞಾನ ಉಂಟು ಅನ್ನುವುದನ್ನ ನೀವು ಪರೀಕ್ಷೆ ಮಾಡಿದ್ದೀರಾ. ನಿಮ್ಮ ಜ್ಞಾನದ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಾ. ನೀವು ಇಲ್ಲಿ ಒಂದು ಸುತ್ತಿನಲ್ಲಿ ಸೋತಿರ್ಬಹುದು, ಆದರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಸೋತಿಲ್ಲ. ನೀವು ಈಗ 8ನೇ ಕ್ಲಾಸ್, ಇನ್ನೂ ಕಲಿಯುವ ಹಾದಿ ತುಂಬಾ ಇದೆ. ಹೀಗೆ ಜ್ಞಾನಾರ್ಜನೆಯನ್ನ ಮಾಡಿಕೊಂಡು, ಜ್ಯೋತಿಯನ್ನ ಬೆಳಗಿಕೊಂಡು, ಜ್ಞಾನದ ಜ್ಯೋತಿಯನ್ನ ಬೆಳಗಿಕೊಂಡು ಯಶಸ್ಸನ್ನ ಕಾಣಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಇವತ್ತಿನ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಅಭಿಮತದ ಜೊತೆಗೆ ಕ್ವಿಜ್ ಚಾಂಪಿಯನ್ ನಲ್ಲಿ ಭಾಗವಹಿಸಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ಮತ್ತು ಶಾಲೆಗೊಂದು ಪ್ರೀತಿಯ ನೆನಪಿನ ಕಾಣಿಕೆ. ಇವತ್ತಿನ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇದ್ದಂತಹ ಮತ್ತೊಂದು ತಂಡ ಬಿ. ಇವರು ನಮ್ಮ ಲಾಸ್ಟ್ ಸುತ್ತಿನ ವಿಜೇತರು ಕೂಡ ಹೌದು. ಹಾಗಾದ್ರೆ ಇವರಿಗೆ ನಮ್ ಜೊತೆ ಇದು ಹೇಗನ್ಸ್ತು ಅಂತ ಕೇಳೋಣ. ಹೇಗನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಾವು ಇಲ್ಲಿಗೆ ಬಂದು ವಿನ್ ಆಗ್ತೇವೆ ಅಂತ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇದಾಗುವಾಗ ಸ್ವಲ್ಪ ಹೆದರಿಕೆ ಇತ್ತು. ಥರ್ಡ್ ರೌಂಡ್ ಕಷ್ಟ ಹೇಳ್ತಿದ್ರು, ಹೇಗಿರ್ಬೋದು ಅಂತ. ಮತ್ತೆ ನಮಗೆ ಗೊತ್ತಿರೋದ ವಿಷಯಗಳನ್ನೆಲ್ಲ ಕಲ್ತ್ಕೊಂಡ್ವಿ. ಅಷ್ಟು ಖುಷಿ ಆಯ್ತು. ಸೊ ನಮ್ಮ ಕ್ವೆಸ್ಟ್ ಚಾಂಪಿಯನ್ಗೆ ಬಂದು ನಿಮ್ಮ ಜ್ಞಾನದ ಪರೀಕ್ಷೆಯನ್ನ ಎದುರಿಸಿ ಕೊನೆಯ ಸುತ್ತಿನಲ್ಲಿ ಗೆದ್ದು ನಗದು ಬಹುಮಾನವನ್ನ ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಾ. ಅದೇ ರೀತಿ ಗೊತ್ತಿಲ್ಲದ ವಿಷಯಗಳನ್ನ ಕಲಿತ್ರಿ ಅಂತ ಹೇಳಿದ್ರಿ. ಅರಿವೇ ನಮಗೆ ಯಾವಾಗ್ಲೂ ಶ್ರೀರಕ್ಷೆ ಆಗಿರುತ್ತೆ. ಕಲಿಕೆ ನಮ್ಮನ್ನ ಯಾವಾಗ್ಲೂ ಭವಿಷ್ಯದಲ್ಲಿ ಉಜ್ವಲವಾಗಿಸುತ್ತೆ. ಹಾಗೆ ನಿಮ್ಮ ಇವತ್ತಿನ ಸಾಧನೆಗೆ ಅಭಿನಂದನೆಗಳನ್ನ ಹೇಳ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ನಮ್ಮ ಕ್ವೆಸ್ಟ್ ಚಾಂಪಿಯನ್ ನಲ್ಲಿ ಭಾಗವಹಿಸಿ ನಿಮಗೆ ಸಿಗ್ತಾ ಇದೆ ಅಭಿನಂದನಾ ಪತ್ರ ಮತ್ತು ಶಾಲೆಗೊಂದು ನೆನಪಿನ ಕಾಣಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ವಾತಂತ್ರ್ಯ ವಿಶೇಷ ಸಂಚಿಕೆಯಲ್ಲಿ ಕ್ವೆಸ್ಟ್ ಚಾಂಪಿಯನ್ಸ್. ಒಟ್ಟಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಅಡಗಿದೆ ತ್ಯಾಗದ ಕಥನ. ಪ್ರಶ್ನಿಸಿ ಕಲಿಯುವ ಮನದಲ್ಲಿ ಅರಳಲಿ ನವಚೇತನ. ನೆತ್ತರ ಹನಿಯಲ್ಲಿ ತಂದ ಸ್ವಾತಂತ್ರ್ಯದ ಪ್ರಭೆಯಲ್ಲಿ ಜ್ಞಾನದ ಜ್ಯೋತಿಯ ಬೆಳಗುತ್ತಾ ಸಾಗೋಣ ಮುಂದಿನ ಹಾದಿಯಲ್ಲಿ. ಗೆಲುವಿಗಿಂತ ಕಲಿಕೆಯೇ ಶ್ರೇಷ್ಠ, ಅರಿವೇ ನಮಗೆ ಶ್ರೀರಕ್ಷೆ. ಇವತ್ತಿನ ಈ ಜ್ಞಾನದ ಪರೀಕ್ಷೆ ಭಾರತಾಂಬೆಯ ಪಾದದಡಿಗೆ ಅರ್ಪಿತ. ಇದು ಅಭಿಮತ ಟಿವಿ, ಜನಮನದ ನಾಡಿಮಿಡಿತ. ವಂದನೆಗಳು.